ಹರಿ ಓಂ. ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನಿಸ್ತಾತ್ಮೀಯಫಲಂ ವರಪ್ರದ ಗುರೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं कुर्माश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे। नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदारिगुरुं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मव्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेत् कृष्णकृताधरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतं यस्य सारस्वतस्रोतोकुलामोदवासितं कृतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवतीसकं यद्वेत्रशिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं लक्ष्मीनेत्रोत्पलश्रीसरितपरिचयादेशसंवर्धमानः नाभीनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीधामसञ्जातभूमा काळिन्दी कान्तिहारी कलेतु कुशः काಳಿಮಾ कैटभारेः। रामानुजाय नमः। श्रीमते निगमान्तमहादेशिकाय नमः। ನಾಯಕ ಸರದಲ್ಲಿ ತತ್ವಮುಕ್ತ ಕಲಾಪದಲ್ಲಿ ಮಿಥ್ಯಾತ್ವ ಅಂತ ಹೇಳುವಂತಹ ಮಿಥ್ಯಾತ್ವವನ್ನು ಹೇಗೆ ಸ್ಥಾಪನೆ ಮಾಡ್ತಾರೆ, ಮಿಥ್ಯಾ ಅನ್ನುವ ಶಬ್ದಕ್ಕೆ ಏನು ಅರ್ಥ, ಅದರ ಸ್ವರೂಪವೇನು, ಇದೆಲ್ಲ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ ಸ್ವಾಮಿ ದೇಶಿಕನ್ ಇದರಲ್ಲಿ. ಮಿಥ್ಯೆ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಒಂದು ಹಗ್ಗದಲ್ಲಿ ಸರ್ಪ ಇರೋ ಹಾಗೆ ಕಾಣುತ್ತೆ, ಅಲ್ಲಿ ನಿಜವಾಗಿಯೂ ಸರ್ಪವಿಲ್ಲ, ಆದ್ದರಿಂದ ಅದು ಮಿಥ್ಯೆ ಅಂತ ಹೇಳಲ್ಪಡುತ್ತೆ. ಸರ್ಪ ಇರೋ ಹಾಗೆ ತೋರುತ್ತೆ ಹೊರತು ನಿಜವಾಗಿಯೂ ಅಲ್ಲಿ ಸರ್ಪವಿಲ್ಲ ಅಂತ ಹೇಳೋದು. ಇದನ್ನ ಇಟ್ಟುಕೊಂಡು ಪ್ರಪಂಚವೆಲ್ಲವೂ ಮಿಥ್ಯೆ ಅಂತ ಹೇಳುವಾಗ ಈ ಮಿಥ್ಯೆ ಅನ್ನೋ ಪದಾರ್ಥಕ್ಕೆ ಒಂದು ಲಕ್ಷಣವನ್ನ ಹೇಳಬೇಕು. ಆದ್ದರಿಂದ ಅದಕ್ಕೆ ಲಕ್ಷಣ ಅನ್ನೋದು ಹೇಗೆ ಹೇಳಕ್ಕೆ ಸಾಧ್ಯ ನೀವು ಅನ್ನೋದನ್ನ, ಹೇಗಿದ್ರೂ ಅದನ್ನ ನೀವು ಲಕ್ಷಣ ಹೇಳೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆಲ್ಲ ಲಕ್ಷಣವನ್ನು ಹೇಳ್ಬೋದು, ಶಾಸ್ತ್ರಕ್ಕೆ ಅನುಗುಣವಾಗಿ ಹೇಳಬೇಕು. ಅದರಲ್ಲಿ ಕೆಲವು 2-3 ವಿಧವಾದ ವಿಕಲ್ಪಗಳನ್ನು ಹೇಳಿ ಈ ರೀತಿ ಹೇಳ್ಬೋದು, ಈ ರೀತಿ ಹೇಳ್ಬೋದು ಅಂತ ವಿಕಲ್ಪಗಳನ್ನು ಹೇಳ್ತಾರೆ. ಅದರಲ್ಲಿ ಅದು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವು. ಸತ್ಯಕ್ಕಿಂತ ಬೇರೆಯಾದದ್ದು, ಸತ್ಯಕ್ಕಿಂತಲೂ ಭಿನ್ನವಾದದ್ದು ಮಿಥ್ಯೆ ಅಂತ ಒಂದು ಅರ್ಥ ಹೇಳ್ಬೋದು. ಸಾಮಾನ್ಯವಾಗಿ ಸತ್ಯವಾದದ್ದು ಅಂದರೆ ಸತ್ಯ ಇರಬೇಕದು ನಿಜವಾಗಿಯೂ, ಸತ್ಯಕ್ಕಿಂತ ಬೇರೆಯಾದದ್ದು ಅದು ಮಿಥ್ಯೆ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಸತ್ಯಕ್ಕಿಂತ ಭಿನ್ನವಾದದ್ದು ಅಂತ ಹೇಳುವಂತಹದ್ದು ಎಲ್ಲ ಪದಾರ್ಥದಲ್ಲಿಯೂ ಇರುತ್ತೆ. ಯಾಕೆ ಅಂದರೆ ಒಂದು ಪದಾರ್ಥದಲ್ಲಿ ಇನ್ನೊಂದು ಸತ್ಯವಾದ ಪದಾರ್ಥ ಇಲ್ಲ, ಆದ್ದರಿಂದ ಸತ್ಯ ಭಿನ್ನತ್ವ ಅನ್ನೋದು ಅದರಲ್ಲೂ ಬಂತು. ಸತ್ಯ ಭಿನ್ನಂ ಅಂತ ಹೇಳಿದ್ರೆ ಅನುಮಾನದಲ್ಲಿ ವಿಮತಂ ಸತ್ಯ ಭಿನ್ನಂ ದೃಶ್ಯತ್ವಾತ್ ಅಂತ ಹೇಳಿದ್ರೆ ಸತ್ಯಕ್ಕಿಂತ ಬೇರೆಯಾದದ್ದು ದೃಶ್ಯವಾಗಿರೋದ್ರಿಂದ ಅಂತ ಹೇಳಿದ್ರೆ ಎಲ್ಲ ವಸ್ತುಗಳ ಭೇದವನ್ನು ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಒಂದು ಘಟದಲ್ಲಿ ಇನ್ನೊಂದು ಘಟದ ಸತ್ಯ ಇಲ್ಲ, ಅಲ್ಲಿ ಇನ್ನೊಂದು ಘಟ ಸತ್ಯ ಅಂದರೆ ಅದರ ಭಿನ್ನತ್ವ ಇದರಲ್ಲಿ ಇದೆ. ಆದ್ದರಿಂದ ಅನೇಕ ಸತ್ಯವಾದ ಪದಾರ್ಥಗಳು ಇರುವಾಗ ಒಂದು ಘಟಾದಿ ವಸ್ತುವಿನಲ್ಲಿ ಪಟ ಅನ್ನುವುದು ಇಲ್ಲ, ಅಲ್ಲಿ ಸತ್ಯವಾದ ಪಟಾದಿ ವಸ್ತುವಿನ ಭೇದ ಇದೆ.
ಆದ್ದರಿಂದ ಒಂದು ಪದಾರ್ಥದ ಭೇದ ಇನ್ನೊಂದು ಪದಾರ್ಥದಲ್ಲಿ ಇರೋದರಿಂದ ಎಲ್ಲದರಲ್ಲಿಯೂ ಈ ಭೇದ ಅನ್ನೋದನ್ನು ಸಾಧಿಸ್ಬೋದು. ತರ್ಕದಲ್ಲಿ ಹೇಳುವಾಗ ಈ ರೀತಿ ಲಕ್ಷಣವನ್ನು ಹೇಗೆ ಹೇಳಬೇಕು ಅಂದರೆ, ಎಲ್ಲಿಯೂ ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ ಮೊದಲಾದ ದೋಷಗಳೆಲ್ಲ ಇಲ್ಲದೆ ಹೇಳಬೇಕು ಲಕ್ಷಣವನ್ನು. ಈ ಲಕ್ಷಣವು ಒಪ್ಪೋದಿಲ್ಲ. ಮಿಥ್ಯೆ ಅನ್ನುವ ಶಬ್ದನ ಸಾಧಿಸೋದಕ್ಕೆ ಸತ್ಯ ಭಿನ್ನಂ ಅನ್ನೋದು ನೀವು ಸಾಧಿಸೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಎರಡನೆಯದು, ಇದು ಸತ್ಯ ಭಿನ್ನ ಅಂತ ಬರೀ ಹೇಳ್ತಿಲ್ಲ ನಾವು, ಪರಮಾತ್ಮ ರೂಪವಾದ ಸತ್ಯಕ್ಕಿಂತ ಬೇರೆ ಆದದ್ದು. ಪರಮಾತ್ಮ ಅನ್ನುವುದು ಪಾರಮಾರ್ಥಿಕ ಸತ್ಯ, ಜಗತ್ತೆಲ್ಲ ಮಿಥ್ಯೆ ಅಂತ ಹೇಳಲ್ಪಡುತ್ತೆ. ಪರಮಾರ್ಥ ರೂಪವಾದ ಸತ್ಯತ್ವ ಯಾವುದಿದೆಯೋ ಪರಮಾತ್ಮನಿಗೆ, ಅದಕ್ಕಿಂತ ಭಿನ್ನವಾದದ್ದು ಅಂತ ಹೇಳಿದ್ರೆ ಅದನ್ನು ನೋಡಿದರೆ ತಾನೇ ಅದಕ್ಕಿಂತ ಭೇದ ಅಂತ ಸಾಧಿಸಕ್ಕೆ ಸಾಧ್ಯ. ಪರಮಾತ್ಮ ರೂಪವಾದ ಸತ್ಯತ್ವ ಅನ್ನೋ ಸತ್ಯವಸ್ತು ಯಾರಿಗೂ ಕೂಡ ಗೋಚರವೇ ಆಗಿಲ್ಲ. ತಿಳಿದಿರೋ ಪದಾರ್ಥವನ್ನು ಇಟ್ಕೊಂಡು ಹೇಳಬೇಕು. ಇದು ಹೇಳಬೇಕಾದ್ರೆ ಪರಮಾತ್ಮನ ಸತ್ಯಕ್ಕಿಂತ ಈ ಸತ್ಯ ಬೇರೆ ಆದದ್ದು ಅಂತ ಹೇಳಿದ್ರೆ, ಪರಮಾತ್ಮ ಸತ್ಯತ್ವ ಯಾರು ನೋಡಿದ್ರೆ ತಾನೇ ಇದು ಹೇಳಕ್ಕೆ ಸಾಧ್ಯ. ನೋಡದೇ ಇದ್ರು, ಅದಕ್ಕೆ ಅವ್ರು ಹೇಳ್ತಾರೆ ಪೂರ್ವ ಪಕ್ಷಿ, ಪರಮಾತ್ಮ ನೋಡದೇ ಇದ್ರು ಶ್ವೇತರ ಸಮಸ್ತ ವಿಲಕ್ಷಣ ಅಂತ ನೀವು ಒಪ್ಕೊಂಡಿದ್ದೀರಲ್ಲ. ನೋಡದೇ ಇರೋ ಪದಾರ್ಥವನ್ನು ಶ್ವೇತರ ಸಮಸ್ತ ವಿಲಕ್ಷಣ ಅಂತ ನೀವು ಒಪ್ಕೊಂಡಿದ್ದೀರಲ್ಲ, ಆ ರೀತಿ ಭೇದ ನಮಗೂ ಕೂಡ ಒಪ್ಪಿಗೆ ಅಂತ ಹೇಳ್ತಾರೆ. ಪರಮಾತ್ಮನ ಆ ರೀತಿ ನೀವು ಹೇಳಿದ್ರೆ ಅದು ನಮಗೂ ಕೂಡ ಒಪ್ಪಿಗೆನೆ, ನಾವು ಅದನ್ನು ಒಪ್ಕೊಳ್ತೀವಿ. ಪರಮಾತ್ಮನ ಭೇದ ಅಂತ ಸಾಧಿಸಿದ್ರೆ ಅದು ಮಿಥ್ಯೆ ಆಗೋದಿಲ್ಲ. ಸತ್ಯವಾದದ್ದು ಪರಮಾತ್ಮ ಭೇದವಾಗಿರ್ಬೋದು, ಪರಮಾತ್ಮಗಿಂತ ಭಿನ್ನವಾದದ್ದು ಸತ್ಯವಾಗಿರುತ್ತೆ. ಆದ್ದರಿಂದ ಅದು ಪರಮಾರ್ಥವೇ ಆಗಿರಬಹುದು. ಮಿಥ್ಯೆ ಅನ್ನೋದು ಹೇಗೆ ಹೇಳಕ್ಕೆ ಸಾಧ್ಯ? ಜಗತ್ತು ಪರಮಾತ್ಮ ಸತ್ಯಕ್ಕಿಂತ ಬೇರೆ ಅಂತ ಹೇಳಿದ್ರೆ, ಪರಮಾತ್ಮನಿಂತ ವಿಲಕ್ಷಣ ಅಂದರೆ ಇದು ಮಿಥ್ಯೆ ಅಂತ ಸಾಧಿಸೋಕ್ಕಾಗೋದಿಲ್ಲ. ಭಿನ್ನತ್ವ ಹೇಳ್ಬೋದೇ ಹೊರತು ಮಿಥ್ಯಾತ್ವ ಸಾಧಿಸೋಕ್ಕಾಗೋದಿಲ್ಲ. ಇಲ್ಲ, ನಾವು ಹೇಳ್ತಾ ಇರೋದೇನು ಅಂದರೆ, ಪ್ರಪಂಚದಲ್ಲಿ ಸತ್ಯತ್ವ ಅನ್ನೋ ಧರ್ಮನೇ ಇಲ್ಲ. ಬ್ರಹ್ಮ ಒಂದೇ ಸತ್ಯ, ಪ್ರಪಂಚದಲ್ಲಿ ಸತ್ಯತ್ವ ಅನ್ನೋ ಧರ್ಮವೇ ಇಲ್ಲ ಅಂತ ಹೇಳಿದ್ರೆ, ಬೆಂಕಿಯಲ್ಲಿ ಉಷ್ಣತ್ವ ಅನ್ನೋ ಧರ್ಮ ಒಪ್ಕೊಳ್ತಿರೋ ಇಲ್ವೋ ನೀವು? ಆಗ ವನ್ಹಿ ಅನುಷ್ಣ ಪದಾರ್ಥತ್ವ ಅಂತ ಹೇಳಿದ್ರೆ ನೀವು ಒಪ್ಕೊಳ್ಬೇಕು. ಅದನ್ನು ಅನುಮಾನ ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಅನುಮಾನವು ಸರಿಯಾಗಿರಬೇಕು. ಅನುಮಾನ ಪ್ರಯೋಗ ಮಾಡುವಾಗ ಈ ರೀತಿ ಪ್ರಯೋಗ ಮಾಡಿದ್ರೆ ಯಾರೂ ಒಪ್ಕೊಳ್ಳೋದಿಲ್ಲ. ಇದನ್ನು ವನ್ಹಿ ಅನುಷ್ಣ ಪದಾರ್ಥತ್ವ ಅಂತಂದ್ರೆ ಒಪ್ಕೊಳ್ತಾರೆ ಯಾರಾದರೆ. ಸತ್ಯತ್ವ ಅನ್ನೋ ಧರ್ಮವೇ ಇಲ್ಲ ಅನ್ನೋದನ್ನು ಸಾಧಿಸೋಕ್ಕಾಗೋದಿಲ್ಲ. ಹೀಗೆ ಇನ್ನೊಂದು ಹೇಳಿದ್ರು, ಪ್ರತ್ಯಕ್ಷಕ್ಕೆ ವಿರೋಧವಲ್ಲದಂತಹ ಪಾರಮಾರ್ಥಿಕ ಸತ್ಯತ್ವದ ನಿಷೇಧ. ಪಾರಮಾರ್ಥಿಕ ಸತ್ಯತ್ವ, ಪ್ರತ್ಯಕ್ಷಕ್ಕೆ ವಿರೋಧವಿಲ್ಲದಂತಹ ಪಾರಮಾರ್ಥಿಕ ಸತ್ಯತ್ವ, ಅದು ಪ್ರತ್ಯಕ್ಷವಲ್ಲ, ಪರಮಾರ್ಥವಾದ ಒಂದು ಸತ್ಯತ್ವ ಇದೆ. ಬ್ರಹ್ಮ ಪದಾರ್ಥ ಅನ್ನೋದು ಪರಮಾರ್ಥ ಸತ್ಯ, ಅದು ಪ್ರತ್ಯಕ್ಷವಾಗೋದಿಲ್ಲ. ಆದರೆ ಇಲ್ಲಿ ಪ್ರತ್ಯಕ್ಷವಾಗಿರೋದು ನಮಗೆ ಅದಕ್ಕಿಂತ ಬೇರೆಯಾದದ್ದು. ಇದನ್ನು ನಾವು ನಿಷೇಧ ಮಾಡ್ತೀವಿ. ಇದು ಹೇಗೆ ಅಂದರೆ, ಪ್ರತ್ಯಕ್ಷವಾಗದೇ ಇರುವ ಒಂದು ಪರಮಾರ್ಥ ಸತ್ಯತ್ವ ಇದಲ್ಲ, ಅದಕ್ಕೆ ಬೇರೆಯಾದದ್ದು, ಅದನ್ನು ನಿಷೇಧ ಮಾಡ್ತೀವಿ ನಾವು ಅಂತ ಹೇಳಿದ್ರೆ. ಪರಮಾತ್ಮ ಪ್ರತ್ಯಕ್ಷವಾಗೋದಿಲ್ಲ. ಅದ್ವೈತದಲ್ಲಿ ಬ್ರಹ್ಮ ಅನ್ನೋದು ಪ್ರತ್ಯಕ್ಷವಿಲ್ಲ. ಬ್ರಹ್ಮ ಅನ್ನೋದು ಪ್ರತ್ಯಕ್ಷವಾದರೆ ಜಡವಾಗಿಬಿಡುತ್ತೆ. ಆದ್ದರಿಂದ ಅದು ಪ್ರತ್ಯಕ್ಷವಾಗಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರತ್ಯಕ್ಷವಾಗಿರೋದೆಲ್ಲ ಜಡ ಅಂತ ಹೇಳಬೇಕು. ಜಡ ಆದ್ದರಿಂದ ಮಿಥ್ಯೆ ಅಂತ ಹೇಳಬೇಕು. ಆದ್ದರಿಂದ ಇಲ್ಲಿ ಹೇಗೆ ಹೇಳ್ತಾರೆ ಅಂದರೆ, ಹೇತುಗೂ ವ್ಯಾಪ್ತಿ ಹೇಳೋಕ್ಕಾಗೋದಿಲ್ಲ, ಸಾಧ್ಯಕ್ಕೂ ಹೇತುಗೂ ವ್ಯಾಪ್ತಿ ಹೇಳೋಕ್ಕಾಗೋದಿಲ್ಲ. ಪಾರಮಾರ್ಥಿಕ ಸತ್ಯತ್ವ ಅನ್ನೋದು ಇಲ್ಲ, ಅದು ಪ್ರತ್ಯಕ್ಷವಾಗಬಹುದು. ಪಾರಮಾರ್ಥಿಕ ಸತ್ಯತ್ವ ಪ್ರತ್ಯಕ್ಷ ಆಗಲ್ಲ. ಬ್ರಹ್ಮ ಅನ್ನೋದು ಪರಮಾರ್ಥ ಸತ್ಯ, ಅದು ಪ್ರತ್ಯಕ್ಷವಾಗೋದಿಲ್ಲ. ಇದು ಪರಮಾರ್ಥ ಸತ್ಯತ್ವ ಅಲ್ಲ, ಇದು ಆದರೆ ಪ್ರತ್ಯಕ್ಷವಾಗುತ್ತೆ. ಇಂತಹ ಸತ್ಯವನ್ನು ನಾವು ನಿಷೇಧ ಮಾಡ್ತೀವಿ ಅಂತ ಹೇಳಿದ್ರೆ, ಇದಕ್ಕೆ ವ್ಯಾಪ್ತಿ ಎಲ್ಲಿಂದ ಸಿಗುತ್ತೆ ನಿಮಗೆ? ಸಾಧ್ಯವಾದದ್ದು ಯಾವುದು ಅಂತ ಹೇಳಿದ್ರೆ, ಪ್ರತ್ಯಕ್ಷ ವಿರೋಧವಿಲ್ಲದ ಪರಮಾರ್ಥ ಸತ್ಯ ಅಂತ ಹೇಳಬೇಕು. ಪ್ರತ್ಯಕ್ಷ ವಿರೋಧವಿಲ್ಲದ ಪರಮಾರ್ಥ ಸತ್ಯ ಅನ್ನೋದು ಎಲ್ಲಿ ಸಿಗುತ್ತೆ ನಿಮಗೆ? ಅದನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದ್ರು. ಪ್ರಪಂಚದಲ್ಲಿ ಇದು ಇಲ್ಲ. ಯಾಕೆ ಅಂದರೆ ಪ್ರತ್ಯಕ್ಷವಾಗಿ ತೋರ್ತಿದೆ, ಪರಮಾರ್ಥ ಸತ್ಯ ಅಲ್ಲ ಇದು. ಬ್ರಹ್ಮ ಒಂದೇ ಪರಮಾರ್ಥ ಸತ್ಯ, ಅದು ಪ್ರತ್ಯಕ್ಷ ಆಗಲ್ಲ. ಜಗತ್ತು ಪ್ರತ್ಯಕ್ಷ ಆಗ್ತಾ ಇದೆ, ಆದರೆ ಪರಮಾರ್ಥ ಸತ್ಯ ಅಲ್ಲ. ಈ ರೀತಿ ಇದೆಲ್ಲ ವಾದಗಳು ತರ್ಕದಲ್ಲಿ. ಹೇತುವಿಗೂ ಸಾಧ್ಯಕ್ಕೂ ವ್ಯಾಪ್ತಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಪಾರಮಾರ್ಥಿಕ ಸತ್ಯ ಸ್ವರೂಪನಾದ ಪರಮಾತ್ಮನ ಅನುಭವ ಇಲ್ಲದೇ ಇರೋದ್ರಿಂದ, ಎಲ್ಲಿ ದೃಶ್ಯತ್ವ ಇದೆಯೋ
ಅಲ್ಲಿ ಪಾರಮಾರ್ಥಿಕ ಸತ್ಯತ್ವ ಇರೋದಿಲ್ಲ ಅಂತ ಹೇಳಿದ್ರೆ, ಪಾರಮಾರ್ಥಿಕ ಸತ್ಯತ್ವದ ಅಭಾವಕ್ಕೂ ದೃಶ್ಯತ್ವಕ್ಕೂ ವ್ಯಾಪ್ತಿ ಹೇಳಕ್ಕಾಗೋದಿಲ್ಲ, ಎರಡಕ್ಕೂ ಕೂಡ. ಆದ್ದರಿಂದ ಯತ್ರ ದೃಶ್ಯತ್ವಂ ತತ್ರ ಪಾರಮಾರ್ಥಿಕ ಸತ್ಯತ್ವ ಅಭಾವ ಅಂತ ಹೇಳಿದ್ರೆ, ಪಾರಮಾರ್ಥಿಕ ಸತ್ಯತ್ವ ಅಭಾವ ಅನ್ನೋದಕ್ಕೂ ದೃಶ್ಯತ್ವಕ್ಕೂ ನೀವು ವ್ಯಾಪ್ತಿಯನ್ನು ಹೇಗೆ ನಿರೂಪಣೆ ಮಾಡ್ತೀರ? ದೃಷ್ಟಾಂತ ವ್ಯಾಪ್ತಿ ಇರಬೇಕು, ಎರಡಕ್ಕೂ ಸಂಬಂಧ ಇರಬೇಕು, ನಿಯತವಾದದ್ದು. ಇದು ಹಿಂದಿನ ಶ್ಲೋಕದ ವಿಷಯ. ಮಿಥ್ಯೆ ಅನ್ನೋದನ್ನು ಹೇಗೆ ಲಕ್ಷಣ ಹೇಳ್ತೀರಾ, ಹೇಗೆ ಸಾಧಿಸ್ತೀರಾ, ಮಿಥ್ಯಾ ಪದಾರ್ಥಕ್ಕೆ ಏನು ಅರ್ಥ, ಅದಕ್ಕೆ ಮುಂದಿನ ಒಂದು ವಿಕಲ್ಪವನ್ನು ಹೇಳ್ತಾರೆ. ಈ ವಿಕಲ್ಪಗಳನ್ನೆಲ್ಲ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಇದರಲ್ಲಿ ಯಾವ್ಯಾವ ರೀತಿಯಾದ ವಿಕಲ್ಪಗಳನ್ನು ಹೇಳ್ಬೋದು ಅಂತ ಹೇಳ್ಬಿಟ್ಟು ಹೇಳುವಾಗ, ಇದು ಒಂದು ವಿಧವಾದ ವಿಕಲ್ಪ. ಸಂಸ್ಕೃತ ಇದರಲ್ಲಿ ಅದನ್ನು ಸ್ಪಷ್ಟವಾಗಿ ತೋರಿಸ್ತಾರೆ ನಮಗೆ. ಯಾವ್ಯಾವ ವಿಧವಾದ ವಿಕಲ್ಪಗಳನ್ನೆಲ್ಲ ಹಿಂದಿನ ಶ್ಲೋಕದಲ್ಲಿ ತೋರಿಸಿದ್ರು ಅಂತ ಹೇಳಿಬಿಟ್ಟು, ಆ ಶ್ಲೋಕದಲ್ಲಿ ಅದನ್ನು ನೋಡೋಣ. ಸಜ್ಜೇತರತ್ವೆ ಯಾವ್ಯಾವ ಪಕ್ಷಗಳು ಹೇಳಿದ್ರು ಅಂದರೆ, ಇದರಲ್ಲಿ ಹೇಳುವಾಗ ಸಾಧ್ಯಂ ಮಿಥ್ಯಾತ್ವಂ ಕಿಂ ರೂಪಂ, ಯಾವ ರೂಪವೋ ಇದು ಮಿಥ್ಯಾತ್ವ ಅನ್ನುವುದರ ರೂಪವನ್ನು ನೀವು, ಇದು ಸಾಧ್ಯ, ಎಲ್ಲ ಜಗತ್ತು ಮಿಥ್ಯೆ ಅಂತ ಸಾಧಿಸಬೇಕು. ಮಿಥ್ಯಾತ್ವ ಅನ್ನೋದು ಏನು ಅನ್ನೋದನ್ನು ಮೊದಲು ಅದರ ಲಕ್ಷಣ ಹೇಳಬೇಕು, ಡಿಫೈನ್ ಮಾಡಬೇಕು. ಏನು ಮಿಥ್ಯಾತ್ವ, ವಾಟ್ ಈಸ್ ಮಿಥ್ಯಾತ್ವ ಅಂತ ಡಿಫೈನ್ ಮಾಡಬೇಕು. ಸತ್ಯೇತರತ್ವ ಅಂತ ಒಂದು ಹೇಳ್ಬೋದು, ಸತ್ಯಕ್ಕಿಂತ ಬೇರೆಯಾದದ್ದು ಮಿಥ್ಯೆ, ಇದು ಒಂದು ಸಾಮಾನ್ಯವಾದ ಲಕ್ಷಣ. ಅಥವಾ ತದಭಾವವತಿ ತತ್ಪ್ರಕಾರತ್ವ ರೂಪಂ ಸ್ವ ಅತ್ಯಂತ ಅಭಾವವತಿ ಪ್ರತೀಯಮಾನ, ಯಾವುದು ಇಲ್ಲದೇ ಇರೋ ಕಡೆ ತಾನು ಇರೋ ಹಾಗೆ ತೋರುತ್ತೆ. ರಜ್ಜುವಲ್ಲಿ ಹಾವಿಲ್ಲ, ಹಗ್ಗದಲ್ಲಿ ಹಾವಿಲ್ಲ, ಅದು ಅದರ ಅಭಾವವಿದೆ. ಅದರಲ್ಲಿ ಅಭಾವವಿದ್ದರೆ ಅದರ ಪ್ರಕಾರವು ಅಲ್ಲಿ ಕಂಡು ಬರ್ತಾ ಇದೆ, ಪ್ರತೀಯಮಾನವಾಗಿದೆ. ಹಾವಿನ ಪ್ರಕಾರವು ಅದರ ಅಭಾವವಾದ ಜಾಗದಲ್ಲಿ ಕಂಡು ಬರ್ತಾ ಇದೆ. ಹಗ್ಗದಲ್ಲಿ ಹಾವು ಕಂಡು ಬರುತ್ತೆ, ಹಾವು ಅಲ್ಲಿ ಇಲ್ಲ ನಿಜವಾಗಿಯೂ. ಆದ್ದರಿಂದ ಹಾವು ಇಲ್ಲದೇ ಇರುವ ಜಾಗದಲ್ಲಿ ಹಾವಿನ ಪ್ರಕಾರ ಕಂಡು ಬರ್ತಾ ಇದೆ. ತದಭಾವವತಿ ತತ್ಪ್ರಕಾರತ್ವ ರೂಪಂ ಸೊ ಅತ್ಯಂತಾಭಾವವತಿ ಪ್ರತೀಯಮಾನತ್ವಂ, ಇಲ್ಲವೇ ಇಲ್ಲ ಅಲ್ಲಿ, ಅದು ಹಾವೇ ಇಲ್ಲ ಅಲ್ಲಿ, ಕಂಡು ಬರ್ತಿದೆ, ಪ್ರತೀಯಮಾನವಾಗಿದೆ. ಇದು ಎರಡನೆಯ ವಿಕಲ್ಪ. ಮೂರನೆಯದು ತುಚ್ಛತ್ವ ಅಂತಲೇ ಹೇಳಬೇಕು, ಎಲ್ಲಿಯೂ ಕಂಡು ಬರೋದಿಲ್ಲ. ಮೂರನೇದು ಹೇಳಬೇಕು, ಅಥವಾ ಬೇರೆ ಯಾವುದೋ, ಈ ರೀತಿ ಹೇಳಿ ಮೊದಲನೇದನ್ನು ಸತ್ಯೇತರತ್ವಂ ಅಂತ ಸಾಧಿಸಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಸತ್ಯೇತರತ್ವಂ ಅನ್ನೋದು ಸಾಧಿಸಕ್ಕಾಗೋದಿಲ್ಲ. ಯಾಕೆ ಅಂದರೆ ಸತ್ಯೇತರತ್ವ ಎಲ್ಲ ಪದಾರ್ಥದಲ್ಲೂ ಪ್ರೂವ್ ಮಾಡ್ಬೋದು, ಅದು ಸಿದ್ಧ ಸಾಧನ ಅನ್ನುವ ದೋಷವಾಗಿಬಿಡುತ್ತೆ. ಆದ್ದರಿಂದ ಅದು ಸಾಧಿಸಕ್ಕಾಗೋದಿಲ್ಲ. ನಾವು ಸತ್ಯವೇ ಇಲ್ಲ ಲೋಕದಲ್ಲಿ, ಪ್ರಪಂಚದಲ್ಲಿ ಅಂತ ಹೇಳಿದ್ರೆ, ಆವಾಗ ಅಗ್ನಿ ಅನುಷ್ಣ ಅಂತ ಒಪ್ಕೊಳ್ಬೇಕು ನೀವು. ಅದು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅನುಮಾನ, ಅಗ್ನಿ ಅನುಷ್ಣ ಪದಾರ್ಥತ್ವ ಅನುಮಾನ ಯಾರೂ ಒಪ್ಕೊಳ್ಳೋದಿಲ್ಲ, ಅದು ನೇರ ವಿರುದ್ಧ ಅದು. ಆದ್ದರಿಂದ ಅದರಲ್ಲಿ ವಿರೋಧ ಬರುತ್ತೆ. ಇಲ್ಲ ಪರಮಾರ್ಥ ಸತ್ಯಕ್ಕಿಂತ ಭಿನ್ನವಾದದ್ದು, ಬೇರೆಯಾದದ್ದು ಅಂತ ಹೇಳಿದ್ರೆ, ಪರಮಾರ್ಥ ಸತ್ಯ ನೋಡಿದರೆ ಅದಕ್ಕಿಂತ ಇದು ಭಿನ್ನ ಅಂತ ಹೇಳ್ಬೋದು. ಅದು ಯಾರಿಗೂ ಗೊತ್ತೇ ಇಲ್ಲ ಹೇಗೆ ಅಂತ. ಇದು ಭೇದವನ್ನು ಹೇಗೆ ಹೇಳೋದು? ಒಂದು ಪದಾರ್ಥಕ್ಕೆ ಘಟಕ್ಕಿಂತ ಪಟ ಭೇದ ಅಂತ ಹೇಳಿದ್ರೆ, ಘಟವನ್ನು ನೋಡಿರ್ಬೇಕು, ಪಟವನ್ನು ನೋಡಬೇಕು, ಎರಡು ನೋಡಿ ಹೇಳ್ಬೋದು ಇದಕ್ಕಿಂತ ಇದು ಬೇರೆ ಆದದ್ದು. ಪರಮಾರ್ಥ ಸತ್ಯಕ್ಕಿಂತ ಭಿನ್ನವಾದದ್ದು ಅಂತ ಹೇಳಬೇಕಾದ್ರೆ ಪರಮಾರ್ಥ ಸತ್ಯ ನೋಡಿರ್ಬೇಕಲ್ಲ, ನೋಡೋಕ್ಕಾಗೋದಿಲ್ಲ. ಈ ರೀತಿ ಎಲ್ಲ ಇದರಲ್ಲಿ ಹಿಂದಿನ ಶ್ಲೋಕದ ಇದು, ಅದರಲ್ಲಿ ಎರಡನೆಯ ವಿಕಲ್ಪ ತದಭಾವವತಿ ಪ್ರತೀಯಮಾನತ್ವಂ ಅಂತ ಏನು ಹೇಳಿದ್ರು, ಅದನ್ನು ಈಗ ಮುಂದಿನ ಶ್ಲೋಕದಲ್ಲಿ ಅದನ್ನು ಈಗ ನಿರೂಪಣೆ ಮಾಡ್ತಾರೆ. ತದಭಾವವತಿ ಪ್ರತೀಯಮಾನತ್ವಂ ಅನ್ನುವಂತಹದ್ದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸಾಧ್ಯೆ ಸತ್ಯೇತರತ್ವೆ ಇದು ಆಯಿತು. ಇದು ಹಿಂದಿನ ಶ್ಲೋಕ. ಸಾಧ್ಯ ಸ್ವರೂಪ ಮಿಥ್ಯಾ ಅನುಮಾನದಲ್ಲಿ ಆಗೋದಿಲ್ಲ. ಈಗ ಮಿಥ್ಯಾತ್ವ ಸ್ವರೂಪದ ಖಂಡನೆ ಮುಂದಿನ ಶ್ಲೋಕದಲ್ಲಿ. ಸೊ ಅತ್ಯಂತಾಭಾವದೇಶೇ ವಿದಿತ ಮಿತಿಯದಿ ಸ್ಥಾಪ್ಯಮಿಷ್ಟಂ ಕ್ವಚಿತ್ ತತ್ ತತ್ರೈವೇತಿ ತು ಅಶಕ್ಯಂ ಕ್ವಚಿದಪಿ ನ ತಥಾ ಹಿ ಅಸ್ತಿ ಸಿದ್ಧಾಂತ ಸಿದ್ಧಿ. ಎರಡನೆಯ ವಿಕಲ್ಪವನ್ನು ಈ ಶ್ಲೋಕದಲ್ಲಿ ಈಗ ವಿಚಾರ ಮಾಡ್ತಾರೆ. ಬಾಧಶ್ಚ ಅಸ್ಮಿನ್ ಉಪಾಧಿ ಸಮಧಿಗತ
ದಶಾದೇಶಕಾಲಾದಿ ಉಪಾಧೌ ನಾಸೌ ಸಾಧ್ಯೋತ್ರಮಾನಂ ನಿಖಿಲಮಪಿ ಯತಃ ತದ್ವಿಧಾನೈಕತಾನಂ ಅಂತ ಹೇಳಿ ಇವೆಲ್ಲ ತರ್ಕಗಳು ಬಹಳ ಸೂಕ್ಷ್ಮವಾದ ತರ್ಕಗಳು ಇದರಲ್ಲಿರುವಂತಹದ್ದು. ಅತ್ಯಂತಾಭಾವ ದೇಶ ಇಲ್ಲಿ ಹೇಳುವಾಗ ಮಿಥ್ಯಾತ್ವವನ್ನು ಎರಡನೆಯ ಒಂದು ವಿಕಲ್ಪ ಇದು. ಅತ್ಯಂತ ಅಭಾವ ದೇಶ, ತಾನು ಸ್ವಲ್ಪವೂ ಇಲ್ಲದೇ ಇರುವಂತಹ ಜಾಗದಲ್ಲಿ, ಅತ್ಯಂತ ಅಭಾವ ಇಲ್ಲವೇ ಇಲ್ಲ, ಅದು ಹಾವು ಇಲ್ಲವೇ ಇಲ್ಲ ಹಗ್ಗದಲ್ಲಿ, ಹಾವಿರೋ ಹಂಗೆ ಕಾಣುತ್ತೆ. ಅದು ಅಲ್ಲಿ ಸರ್ಪದ ಅತ್ಯಂತ ಅಭಾವ ಇದೆ, ರಜ್ಜುವಿನಲ್ಲಿ ಸರ್ಪದ ಅತ್ಯಂತ ಅಭಾವ ಇದೆ. ಅತ್ಯಂತ ಅಭಾವ ದೇಶ ವಿದಿತಂ ಇತಿ ಸ್ಥಾಪ್ಯಂ ಯದಿ, ಅಲ್ಲಿ ಕಂಡುಬರುವಂತಹದ್ದು ಮಿಥ್ಯೆ. ತತ್ ಕ್ವಚಿತ್ ಇಷ್ಟಂ, ನಮಗೂ ಬೇರೆ ಕಡೆ ಇಷ್ಟವೇ ಅದು. ಯಾಕೆ ಅಂದರೆ ಸಿದ್ಧಾಂತದಲ್ಲಿ ಏನು ಅಂತ ಹೇಳಿದ್ರೆ, ಹಗ್ಗದಲ್ಲಿ ಕಾಣುವ ಸರ್ಪ ನಾವು ಮಿಥ್ಯೆ ಅಂತಲೇ ಹೇಳ್ಬೋದು, ಅದರಲ್ಲೇನು ದೋಷವಿಲ್ಲ. ಬೇರೆ ಕಡೆ ಒಂದು ಸರ್ಪ ಇರೋದು ಮಿಥ್ಯೆ ಅಂತ ಹೇಳಲ್ಲ. ಈ ಹಗ್ಗದಲ್ಲಿ ಇಲ್ಲದೇ ಇರೋ ಸರ್ಪ ಕಂಡು ಬರ್ತಿದೆಯಲ್ಲ, ಅದನ್ನು ಮಿಥ್ಯೆ ಅಂತ ಹೇಳ್ತೀವಿ. ಆ ದೇಶದಲ್ಲಿ ಆ ಕಾಲದಲ್ಲಿ ಅದು ಮಿಥ್ಯೆ ಅಂತ ಹೇಳ್ಬೋದು. ಎಲ್ಲ ಸರ್ಪವೂ ಮಿಥ್ಯೆ ಅಂತ ಹೇಳೋದಿಲ್ಲ, ಬೇರೆ ಕಡೆ ಇರುತ್ತೆ ಅದು. ಆದ್ದರಿಂದ ಬೇರೆ ಕಡೆ ಇರೋದ್ರಿಂದ ಇದು ಮಿಥ್ಯೆ ಅನ್ನೋದು ನಮಗೂ ಒಪ್ಪಿಗೆ ಅಂತ ಇಲ್ಲಿ ಹೇಳ್ತಾರೆ. ಕ್ವಚಿತ್ ಇಷ್ಟಂ, ನಮಗೂ ಅದು ಒಂದು ಕಡೆ ಕೆಲವು ಕಡೆ ಇಷ್ಟವೇ ನಮಗೆ. ಎಲ್ಲಿ ಅಂದರೆ ರಜ್ಜು ಸರ್ಪಾದಿ ಭ್ರಮದಲ್ಲಿ ಸರ್ಪೆ ಭ್ರಮೆ ಅನ್ನೋದು ನಮಗೂ ಇಷ್ಟವೇ. ಆದರೆ ಅಂಗಡಿಯಲ್ಲಿರುವ ಇದೆಯಲ್ಲ, ಬೇರೆ ಹುತ್ತದಲ್ಲಿರುವ ಸರ್ಪ ಇದೆಯಲ್ಲ, ಅದು ಮಿಥ್ಯೆ ಅಲ್ಲ ನಮಗೆ. ಇದನ್ನ ಇಟ್ಕೊಂಡು ಅದನ್ನು ಮಿಥ್ಯೆ ಅಂತ ಸಾಧಿಸ್ಬೇಕು ಅವರು. ಆದ್ದರಿಂದ ಅತ್ಯಂತ ಅಭಾವ ದೇಶೇ ವಿದಿತಂ ಅಂತ ಹೇಳುವಾಗ, ತಾನು ಇಲ್ಲದೇ ಇರುವ ದೇಶದಲ್ಲಿ ಕಂಡು ಬರುವಂತಹದ್ದು ಮಿಥ್ಯೆ ಅನ್ನೋದು ನಮಗೂ ಕೂಡ ಒಪ್ಪಿಗೆ ಅಂತ ಹೇಳ್ತಿದ್ದಾರೆ. ತಾನು ಇಲ್ಲದೇ ಇರುವ ದೇಶದಲ್ಲಿ ಕಂಡು ಬರೋದು, ತಾನು ಇರೋ ದೇಶದಲ್ಲಿ ಕಂಡು ಬರೋದು ಮಿಥ್ಯೆ ಅಲ್ಲ, ಅದು ಸತ್ಯವೇ ನಮಗೆ. ಅಂಗಡಿಯಲ್ಲಿ ರಜತ ಇದೆ, ಅದು ನಮಗೆ ಒಪ್ಪಿಗೆ. ಹುತ್ತದಲ್ಲಿ ಹಾವಿರೋದು ಅದು ತಾನಿರೋ ದೇಶ, ಅದು ತಾನು ಇಲ್ಲದೇ ಇರೋ ದೇಶ ರಜ್ಜು, ಅಲ್ಲಿ ಮಿಥ್ಯೆ ನಮಗೂ ಒಪ್ಪಿಗೆ. ತತ್ ಕ್ವಚಿತ್ ಇಷ್ಟಂ ಅಂತ ಹೇಳಿದ್ರು. ತಾನಿಲ್ಲದ ಕಡೆಯಲ್ಲಿ ತೋರುತ್ತಿರೋದು ಮಿಥ್ಯೆ. ಇಂತಹ ಮಿಥ್ಯಾತ್ವವೇ ಸಾಧ್ಯ ಅಂತ ಹೇಳಿದ್ರೆ, ಸತ್ಯವಾದ ಬೆಳ್ಳಿಯು ಕೆಲವು ಸಲ ಕಪ್ಪೆ ಚಿಪ್ಪು ಮುಂತಾದರಲ್ಲಿ ತೋರುತ್ತೆ. ಇಂತಹ ಮಿಥ್ಯಾತ್ವ ಕೆಲವು ಕಡೆಗಳಲ್ಲಿ ನಮಗೂ ಸಮ್ಮತ. ಆದ್ದರಿಂದ ಇದು ಸಿದ್ಧ ಸಾಧನ, ಆಗಲೇ ಇದು ಸಿದ್ಧವಾದದ್ದು, ನಾವು ಒಪ್ಕೊಂಡಿರೋ ವಿಷಯ, ಅದನ್ನು ತಿರ್ಗಾ ನೀವೇನು ಸಾಧಿಸ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸಿದ್ಧ ಸಾಧನ ಅನ್ನುವಂತಹ ದೋಷ, ಸಿದ್ಧ ಸಾಧಿಸಿರೋದರ ತಿರ್ಗಾ ಸಾಧಿಸ್ಬೇಕಾಗಿಲ್ಲ ಸಿದ್ಧವಾಗಿರೋ ವಿಷಯವನ್ನು. ತತ್ರೈವ ಇತಿತು ಅಶಕ್ಯಂ, ತಾನು ಇಲ್ಲದೆ ಕಡೆಯಲ್ಲಿ ಮಾತ್ರ ತೋರ್ತಾ ಇರೋದೇ ಮಿಥ್ಯಾತ್ವ. ರಜತ ಅನ್ನೋದು ತಾನಿಲ್ಲದ ಕಪ್ಪೆ ಚಿಪ್ಪಿನಲ್ಲಿ ಮಾತ್ರವೇ ತೋರದೆ ಅಂಗಡಿಯಲ್ಲಿಯೂ ತೋರ್ತಾ ಇದೆ. ಆದ್ದರಿಂದ ಸಿದ್ಧ ಸಾಧನ ದೋಷ ಇಲ್ಲ ಅಂತ ನೀವು ಹೇಳಕ್ಕಾಗೋದಿಲ್ಲ. ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಕ್ವಚಿದಪಿ ತಥಾ ಸಿದ್ಧಾಂತಹ ಸಿದ್ಧಿ ನ ಅಸ್ತಿ, ಯಾವ ವಸ್ತುವಿನಲ್ಲಿಯೂ ತಾನಿಲ್ಲದಿರುವ ಕಡೆಯಲ್ಲಿ ಮಾತ್ರ ತೋರ್ತಾ ಇದೆ ಅಂತ ಹೇಳುವಂಥದ್ದು. ಯಾವುದೇ ಒಂದು ಪದಾರ್ಥವು ತಾನು ಇಲ್ಲದೇ ಇರೋ ಕಡೆ ಮಾತ್ರವೇ ತೋರ್ತಾ ಇದೆ ಅಂದರೆ, ಹಗ್ಗದಲ್ಲಿ ಬರೀ ಕಪ್ಪೆ ಚಿಪ್ಪಲ್ಲಷ್ಟೇ ಅಲ್ಲ. ಈಗ ಹಗ್ಗದಲ್ಲಿ ಮಾತ್ರ ಸರ್ಪ ತೋರ್ತಿಲ್ಲ ಅಂತ ನಾವು ಹೇಳ್ತಿಲ್ಲ, ಎಲ್ಲಿಯೂ ತೋರ್ತಾ ಇಲ್ಲ ಅಂತ ಹೇಳ್ತೀವಿ ಅಂದರು. ಹುತ್ತದಲ್ಲಿಯೂ ಹಾವು ತೋರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದು ಯಾವುದು ಸಿದ್ಧಾಂತವೂ ಒಪ್ಕೊಳ್ಳಲ್ಲ. ಇದನ್ನು ಈ ಸಿದ್ಧಾಂತವೇ ಅಲ್ಲ ಇದು ಅಂತ ಹೇಳ್ತಿದ್ದಾರೆ. ಅದೇ ಜಾಗದಲ್ಲಿ ಅಂತ ಹೇಳಬೇಕಾಗಿಲ್ಲ. ನಾವು ಮಿಥ್ಯೆ ಏನು ಹೇಳ್ತೀವಿ, ತಾನಿಲ್ಲದೇ ಇರೋ ಕಡೆ ತೋರ್ತಾ ಇದೆ ಅಂದರೆ, ಹಗ್ಗದಲ್ಲಿ ಸರ್ಪ ತೋರ್ತಾ ಇದೆ, ಆದ್ದರಿಂದ ಸರ್ಪ ಇಲ್ಲದೇ ಇರೋ ಕಡೆ ಸರ್ಪ ತೋರ್ತಿದೆ, ಇಷ್ಟೇ ಅಲ್ಲ ನಮ್ಮ ಅಭಿಪ್ರಾಯದಲ್ಲಿ. ಪೂರ್ವ ಪಕ್ಷಿ ಹೇಳೋದು, ಹುತ್ತದಲ್ಲಿರೋ ಸರ್ಪವೂ ಹಾಗೆಯೇ, ಅಲ್ಲಿಯೂ ನಿಜವಾಗಿಯೂ ಇಲ್ಲ, ಸರ್ಪ ಇರೋ ಹಾಗೆ ತೋರ್ತಾ ಇದೆ ಅಷ್ಟೇ. ಈ ರೀತಿ ವಾದ. ನಾವು ಅಲ್ಲಿ ಇದೆ ಅಂತ ಹೇಳ್ತಾ ಇಲ್ವಲ್ಲ ಅಂತ ಪೂರ್ವ ಪಕ್ಷಿ ಹೇಳ್ತಾನೆ. ನಾವು ಹೇಳಿದ್ವಿ ಇಲ್ಲ, ರಜ್ಜುವಿನಲ್ಲಿ ಸರ್ಪ ಇಲ್ಲ, ನಮಗೂ ಒಪ್ಪಿಗೆ. ಹುತ್ತದಲ್ಲಿ ಸರ್ಪ ಇರೋದು ನಾವು ಒಪ್ಕೊಳ್ತೀವಿ ಅಂದರೆ, ಅಲ್ಲಿಯೂ ಇಲ್ಲ ಸರ್ಪ, ಇದ್ರೆ ತಾನೇ ಅಲ್ಲಿ, ಅದು ಅಭಾವವೇ, ಸ್ವಾಭಾವವತಿ ಪ್ರದೇಶವೇ, ಅದು ಕೂಡ ಇರೋ ಹಾಗೆ ತೋರ್ತಾ ಇದೆ ಅಷ್ಟೇ ನಿಮಗೆ ಅಂತ ವಾದ ಮಾಡ್ತಾರೆ. ಈ ಸಿದ್ಧಾಂತ ಯಾರೂ ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ ಇಲ್ಲಿ. ಕ್ವಚಿದಪಿ ತಥಾ ಸಿದ್ಧಾಂತಹ ಸಿದ್ಧಿ ನಾಸ್ತಿ, ಯಾರು ಇದನ್ನು ಒಪ್ಕೊಳ್ಳೋದಿಲ್ಲ. ಯಾವ ವಸ್ತುವಿನಲ್ಲಿಯೂ ತಾನಿಲ್ಲದೆ ಇರೋ ಕಡೆ ಮಾತ್ರ ತೋರ್ತಾ ಇರೋದು ಒಂದು ಸಿದ್ಧಾಂತ ನಿರ್ಣಯ ಇಲ್ಲ. ಈಗ ಒಂದು ಪುಸ್ತಕ ನನ್ನ ಮುಂದೆ ಇದೆ, ಇಲ್ಲದೆ ಇರೋ ಕಡೆ ತೋರ್ತಾ ಇದೆ ಅಂದರೆ ಯಾರು ಒಪ್ಕೊಳ್ತಾರೆ? ಬೇರೆ ಒಂದು ಪದಾರ್ಥದಲ್ಲಿ ಇದರ ಭ್ರಮೆ ಆದರೆ ಇಲ್ಲ ಅಂತ ಹೇಳ್ಬೋದೇ ಹೊರತು, ಈ ಪದಾರ್ಥದಲ್ಲೇ ಇದು ಇಲ್ಲ ಅನ್ನೋದು ಯಾರು ಒಪ್ಕೊಳ್ತಾರೆ? ಯಾವ ಸಿದ್ಧಾಂತಿಯೂ ಒಪ್ಕೊಳ್ಳೋ ವಿಷಯ ಅಲ್ಲ ಇದು ಅಂತ ಹೇಳ್ತಾರೆ ಇಲ್ಲಿ. ಕ್ವಚಿದಪಿ ತಥಾ ಸಿದ್ಧಾಂತ ಸಿದ್ಧಿ ನಾಸ್ತಿ, ಈ ರೀತಿ ಸಿದ್ಧಾಂತ ಯಾವುದೇ ಒಂದು ವಸ್ತು ತಾನು
ಇಲ್ಲದೆ ಇರುವ ಕಡೆಯಲ್ಲಿ ಮಾತ್ರ ತೋರ್ತಾ ಇದೆ ಅಂತ ಹೇಳಿದ್ರೆ, ಇದು ಇಲ್ಲಿ ಇಲ್ಲ ಆದರೆ ಇಲ್ಲಿ ತೋರ್ತಾ ಇದೆ ಅಂತ ಹೇಳಿದ್ರೆ ಯಾರು ಒಪ್ಕೊಳ್ತಾರೆ? ಪ್ರತ್ಯಕ್ಷಕ್ಕೆ ವಿರುದ್ಧ, ಇದು ಎಲ್ಲ ಅನುಭವಕ್ಕೆ ವಿರುದ್ಧ. ಆದ್ದರಿಂದ ತಾನು ಇಲ್ಲದೆ ಇರೋ ಕಡೆ ಮಾತ್ರ ತೋರ್ತಿರೋ ವಸ್ತು ಯಾವ ಸಿದ್ಧಾಂತದವರು ನಿರೂಪಿಸಕ್ಕಾಗೋದಿಲ್ಲ. ಎಲ್ಲ ಪದಾರ್ಥಗಳು ಹೀಗೆ ಅಂತ ಹೇಳ್ತಾರೆ ಅವರು. ಈ ಲ್ಯಾಪ್ಟಾಪ್ ನನ್ನ ಮುಂದೆ ಇರೋದು ಇಲ್ಲ, ಇದು ಇಲ್ಲದೆ ಇರೋ ಕಡೆ ತೋರ್ತಾ ಇದೆ. ಪುಸ್ತಕ ಇಲ್ಲದೆ ಇರೋದು ಇರೋ ಕಡೆ ತೋರ್ತಿದೆ. ಇಲ್ಲೊಂದು ಪೆನ್ ಇದೆ, ಅದು ಇಲ್ಲದೆ ಇರೋದು ಹಂಗೆ ತೋರ್ತಾ ಇದೆ. ಈ ರೀತಿ ಹೇಳಿದ್ರೆ ಒಂದೊಂದು ಪದಾರ್ಥಕ್ಕೂ ಯಾವ ಸಿದ್ಧಾಂತಿ ಒಪ್ಕೊಳ್ತಾನೆ? ಇದು ಯಾವ ಸಿದ್ಧಾಂತ? ಇದು ಹೇತುಗೂ ಸಾಧ್ಯಕ್ಕೂ ವ್ಯಾಪ್ತಿ ಗ್ರಹಣವೇ ಇಲ್ಲ ಇಲ್ಲಿ. ಆದ್ದರಿಂದ ಇದನ್ನು ನೀವು ಸಾಧಿಸಕ್ಕಾಗೋದಿಲ್ಲ ಅಂತ ಹೇಳಿ ಗ್ರಹಣ ಬರೋದು ಸಾಧ್ಯವೇ ಇಲ್ಲ. ಇಲ್ಲದೇ ಇರೋ ತೋರ್ತಿದೆ ಅಂತ ಹೇಳಕ್ಕೆ ತೋರ್ಸಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅದು ಬಾಧಿತವಾಗಬೇಕು. ಬಾಧಿತವಾಗ್ತಾ ಇಲ್ಲ ಇಲ್ಲಿ. ನಮ್ಮ ಮುಂದೆ ಇರೋ ಪುಸ್ತಕ ಇಲ್ಲಿ ಇಲ್ಲದೆ ಇರೋ ಕಡೆ ಪುಸ್ತಕ ತೋರ್ತಿದೆ ಅಂದರೆ ಇದು ಹೊಟ್ಟೋಗ್ಬೇಕು. ಈ ಜ್ಞಾನ ಬಂದಾಗ, ಇದು ಇಲ್ಲ ಅಂತ ನನಗೆ ತೋರಿದಾಗ, ಜ್ಞಾನ ಬಂದಾಗ ಈ ಪುಸ್ತಕ ಕಾಣದೇ ಇರಬೇಕು ನನಗೆ. ಆದರೆ ಅದು ಕಂಡು ಬರ್ತಾನೇ ಇದೆ. ಆದ್ದರಿಂದ ಬಾಧಿತ ಅನ್ನೋದು ಉಪಾಧಿಯಲ್ಲಿ. ಬಾಧಿತವಾದರೆ ಮಾತ್ರವೇ ಮಿಥ್ಯೆ ಅಂತ ಹೇಳ್ಬೋದೇ ಹೊರತು ಬಾಧಿತವಾಗದೆ ಹೋದರೆ ಮಿಥ್ಯೆ ಅಂತ ಹೇಳೋಕ್ಕಾಗೋದಿಲ್ಲ. ಬಾಧಶ್ಚ ಅಸ್ಮಿನ್ ಉಪಾಧಿ, ಉಪಾಧಿ ಅಂತ ಹೇಳಲ್ಪಡುತ್ತೆ ಅದು. ಬಾಧಿತ ಅಂತ ಹೇಳಿದ್ರು. ಈಗ ಹೊಗೆ ಇದ್ದರೆ ಬೆಂಕಿ ಇರಬೇಕು ಅಂದರೆ ಹೇಳಿದ್ರೆ, ಯತ್ರ ಧೂಮಃ ತತ್ರ ವನ್ನಿಹಿ ಅಂತ ಹೇಳಿದ್ರೆ, ಧೂಮಃ ಅಸ್ತು ವನ್ನಿಹಿ ಮಾಸ್ತು ಅಂತ ಹೇಳ್ತಾರೆ. ಹೊಗೆ ಇರಲಿ, ಬೆಂಕಿ ಇಲ್ಲದೆ ಇರಲಿ ಅಂತ ಹೇಳಿದ್ರೆ ಅದು ಔಪಾಧಿಕವಾಗಿರಬೇಕು. ಆರ್ದ್ರೇ ಇಂಧನ ಸಂಯೋಗ ಉಪಾಧಿ ಅಂತ ಹೇಳ್ತಾರೆ. ಒದ್ದೆ ಕಟ್ಟಿಗೆ ಇದ್ದರೆ ಇರಬಹುದು, ಬೆಂಕಿ ಇಲ್ಲದೆ ಇರ್ಬೋದು, ಆದರೆ ಕಟ್ಟಿಗೆ ಒದ್ದೆ ಆಗಿರಬೇಕು. ಶಾಖ ಇರುತ್ತೆ, ಕಟ್ಟಿಗೆ ಒದ್ದೆ ಆಗಿದ್ದರೆ, ನೀರಿನ ಸಂಯೋಗ ಇದ್ದರೆ ಅಲ್ಲಿ ಬೆಂಕಿ ಇಲ್ಲದೇನೆ ಹೊಗೆ ಬರ್ಬೋದು. ಆದರೆ ಬೆಂಕಿ ಇರೋ ಕಡೆನೇ ಹೊಗೆ ಇರಬೇಕು. ಹೊಗೆ ಇದ್ದರೆ ಬೆಂಕಿ ಇರಬೇಕು. ಹೊಗೆ ಇರಲಿ, ಬೆಂಕಿ ಇಲ್ಲದೆ ಇರಲಿ ಅಂದರೆ ಅದು ಒದ್ದೆ ಇದ್ರೆ ಮಾತ್ರವೇ ಅದು ಸಾಧ್ಯ. ಅದು ಉಪಾಧಿ ಅಂತ ಹೇಳಲ್ಪಡುತ್ತೆ. ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವ ಅಂತ ಅದಕ್ಕೆ ಲಕ್ಷಣ ಉಪಾಧಿ. ಇದು ಈ ರೀತಿ ಈ ಬಾಧೆಯಾಗುವ ಪ್ರದೇಶದಲ್ಲಿ ಮಾತ್ರವೇ ಹೇಳಕ್ಕೆ ಸಾಧ್ಯವೇ ಹೊರತು ಬಾಧಿತವಾಗದೇ ಇರೋ ಪ್ರದೇಶದಲ್ಲಿ ಮಿಥ್ಯಾತ್ವ ಹೇಳಕ್ಕಾಗೋದಿಲ್ಲ. ಸರ್ಪ ರಜ್ಜುವಿನಲ್ಲಿ ಕಂಡು ಬರುವಾಗ ಬಾಧಿತವಾಗುತ್ತೆ ರಜ್ಜು ಜ್ಞಾನದಿಂದ. ಆದರೆ ಇಲ್ಲಿ ನನ್ನ ಮುಂದೆ ಪುಸ್ತಕ ಇರೋದು, ಈ ಪುಸ್ತಕ ಇದ್ದೇ ಇದೆ, ಇದು ಪುಸ್ತಕ ಅಲ್ಲ ಅಂತ ನಾನು ತಿಳ್ಕೊಂಡ್ಬಿಟ್ರೆ ಬಾಧಿತವಾಗೋದಿಲ್ವಲ್ಲ, ಮರೆ ಆಗೋದಿಲ್ಲ. ಇದು ಮರೆ ಆಗಬೇಕಾಗಿತ್ತು, ಆದರೆ ಮರೆ ಆಗೋದಿಲ್ಲ. ಬಾಧಿತವಾಗದೇ ಇರೋದ್ರಿಂದ ಅಲ್ಲಿ ಬಾಧಿತ ಅನ್ನೋ ಉಪಾಧಿ ಇದ್ರೆ ಮಾತ್ರವೇ ಮಿಥ್ಯೆ ಹೇಳ್ಬೋದೇ ಹೊರತು ಎಲ್ಲ ಕಡೆಯೂ ಹೇಳಕ್ಕಾಗೋದಿಲ್ಲ. ಇದು ವಾದ, ಸೂಕ್ಷ್ಮವಾದ ವಾದ ಇಲ್ಲಿ ಹೇಳ್ತಾರೆ ದೇಶಕರು. ಸಮಧಿಗತ ದೇಶಕಾಲಾದಿ ಉಪಾಧೌ ಬಾಧ ಅಸ್ಮಿನ್ ಉಪಾಧಿಶ್ಚ ಅಂತ ಹೇಳ್ಬಿಟ್ಟು ನಾನು ತೋರ್ತಿರುವ ದೇಶಕಾಲದಲ್ಲೇ ಬಾಧಿತ ಆಗೋದು ಅನ್ನೋದು ಬಾಧಿತತ್ವ ದೃಶ್ಯತ್ವವೆಂಬ ಹೇತುವಿನಲ್ಲಿ ಉಪಾಧಿ ಆಗುತ್ತೆ. ಬಾಧಿತತ್ವ ದೃಶ್ಯತ್ವ, ಈ ದೃಶ್ಯತ್ವದಲ್ಲಿ ದೃಶ್ಯತ್ವ ಅನ್ನೋ ಹೇತುವಿನಲ್ಲಿ ಬಾಧಿತತ್ವ ಅನ್ನೋದು ಉಪಾಧಿ. ಬಾಧಿತವಾಗಬೇಕು, ದೃಶ್ಯತ್ವವು ಬಾಧಿತವಾಗಬೇಕು ಉಪಾಧಿ ಆದರೆ, ಅದರಿಂದಲೇ ಮಿಥ್ಯೆ ಅಂತ ಹೇಳಕ್ಕೆ ಹೊರತು ಎಲ್ಲ ಕಡೆಯೂ ಆಗೋದಿಲ್ಲ. ಮಿಥ್ಯೆಯಾದ ಶುಕ್ತಿ ರಜತಾದಿಗಳು ಅನಂತರ ಕಾಲದಲ್ಲಿ ಬಾಧಿತ ಆಗೋದ್ರಿಂದ ಮಿಥ್ಯಾತ್ವ ಎಲ್ಲಿರುವುದೋ ಅಲ್ಲೆಲ್ಲ ಬಾಧಿತತ್ವ ಇದೆ. ಆದ್ದರಿಂದ ಸಾಧ್ಯ ವ್ಯಾಪಕತ್ವ ಅನ್ನೋದು ಬಂತು ಇಲ್ಲಿ. ಎಲ್ಲೆಲ್ಲಿ ಮಿಥ್ಯಾ ಇದ್ವೋ ಅಲ್ಲೆಲ್ಲ ಬಾಧಿತತ್ವ ಇರಬೇಕು. ಹೇತುವಾದ ದೃಶ್ಯತ್ವ ಇರುವ ಸತ್ಯವಾದ ಘಟಾದಿಗಳಲ್ಲಿ ಬಾಧಿತತ್ವ ಅನ್ನೋದು ಎಲ್ಲಿಯೂ ಇಲ್ಲ. ಪ್ರಪಂಚ ಬಾಧಿತ ಅಂತ ಹೇಳಿದ್ರೆ ನೀವೆಲ್ಲಿ ಮಿಥ್ಯೆ ಅಂದರೆ ಎಲ್ಲಿ ಬಾಧೆ ಆಗಲಿಲ್ವಲ್ಲ, ಕಂಡು ಬರ್ತಾನೆ ಇದೆ. ಎಲ್ಲರಿಗೂ ಸುಖ ದುಃಖ ಅನುಭವ ಆಗ್ತಾನೆ ಇದೆ, ಎಲ್ಲ ಕಂಡುಬೇ ಬರ್ತಾ ಇದೆ. ಆದ್ದರಿಂದ ಇದು ಸಾಧನ ಅವ್ಯಾಪಕತ್ವ ಅಂತ, ಅದು ಉಪಾಧಿ. ಬಾಧಿತತ್ವ ಅನ್ನೋದು ಉಪಾಧಿ ಅಂತ ಹೇಳಲ್ಪಡುತ್ತೆ. ಅದನ್ನ ಇಲ್ಲಿ, ಅದರಿಂದ ನೀವು ಹೇಳೋದು ಸರಿ ಇಲ್ಲ, ಮಿಥ್ಯಾತ್ವ ಈ ರೀತಿ ಹೇಳೋದು ನಿರೂಪಣೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅದು ಕಡೆಯಲ್ಲಿ ನಾಸೌ ಸಾಧ್ಯ ತ್ರಮಾನಂ ನಿಖಿಲಮಪಿ ಯತಃ ತದ್ವಿಧಾನೈಕತಾನಂ ಅಸೌವತ್ರ ಸಾಧ್ಯ ನ ಯಥಾ ನಿಖಿಲಪಿಮಾನಂ ತದ್ವಿಧಾನೈಕದಾನಂ ವಿಧಾನ ಏಕತಾನಂ. ಈ ಬಾಧಿತತ್ವವೇ ಅನುಮಾನದಲ್ಲಿ ಸಾಧ್ಯವಾಗಲು ಶಕ್ಯವಿಲ್ಲ ಅಂತೇಳಿ, ಬಾಧಿತತ್ವವೇ ಸಾಧ್ಯ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಪ್ರತ್ಯಕ್ಷಾದಿ ಸಕಲ ಪ್ರಮಾಣಗಳು ಜಗತ್ತಿನ ಸತ್ಯತೆಯನ್ನೇ ತೋರಿಸ್ತಾ ಇದೆ ನಮಗೆ. ಆದ್ದರಿಂದ ವಿಮತಂ ಬಾಧಿತಂ ದೃಶ್ಯತ್ವಾತ್ ಅಂದರೆ ಕಂಡುಬರೋದೆಲ್ಲ ಬಾಧಿತವಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಪ್ರಮಾಣಗಳಿಗೂ ಬಾಧಿತವಾಗಬೇಕು. ಪ್ರತ್ಯಕ್ಷವಾಗಿ ಕಂಡು ಬರ್ತಿರೋ ಪದಾರ್ಥ ಬಾಧಿತವಾಗಲಿಲ್ವಲ್ಲ, ದೃಶ್ಯತ್ವವಿದೆ, ಬಾಧಿತ ಇಲ್ಲ ಅಲ್ಲಿ. ಆದ್ದರಿಂದ ಪ್ರಮಾಣವೇ ಬಾಧಿತವಾಗುತ್ತೆ, ಪ್ರತ್ಯೇಕ ಪ್ರಮಾಣವೇ ಹೋಗುತ್ತೆ. ಅವ್ರು ಹೇಳ್ತಾರೆ ಅದುವೇ ಪ್ರಮಾಣ ಪ್ರಮೇಯ ಏನೂ ಇಲ್ಲ ಅಂತ ಹೇಳ್ತಾರೆ.
ಪ್ರಮಾಣ, ಪ್ರಮೇಯ, ಸಿದ್ಧಾಂತ, ನಿಶ್ಚಯ ಇದು ಯಾವುದೂ ಇಲ್ಲ. ಎಲ್ಲವೂ ಆರೋಪಿತ, ಎಲ್ಲವೂ ಮಿಥ್ಯೆ ಅಂತ ಹೇಳ್ತಾರೆ. ಬ್ರಹ್ಮ ಒಂದೇ ಸತ್ಯ, ಅದು ಅದು ಅಪ್ರಮೇಯವಾದದ್ದು. ಪ್ರಮೇಯವಾಗುವುದಿಲ್ಲ ಅದು. ಯಾವುದನ್ನು ತಿಳಿಯೋಕ್ಕಾಗೋದಿಲ್ಲ. ವೇದ್ಯತ್ವವಿಲ್ಲ, ವಾಚ್ಯತ್ವವಿಲ್ಲ. ಆದ್ದರಿಂದ ಅವರ ಸಿದ್ಧಾಂತದಲ್ಲಿ ಕಡೆಯಲ್ಲಿ ಇದೆಲ್ಲ ಬಾಧಿತವೇ. ಪ್ರಮಾಣವೂ ಹೋಗ್ಬಿಡುತ್ತೆ, ವೇದವೂ ಮಿಥ್ಯೆಯೇ, ಎಲ್ಲವೂ ಮಿಥ್ಯೆಯೇ ಅಂತಾನೆ ಸಾಧಿಸ್ಬೇಕು. ಆದರೆ ತರ್ಕದಿಂದ ಇದೆಲ್ಲ ಸಾಧಿಸೋಕ್ಕಾಗೋದಿಲ್ಲ. ಮಿಥ್ಯೆಗೆ ಒಂದು ಲಕ್ಷಣ ಹೇಳೋಕ್ಕಾಗಲ್ಲ, ಶಾಸ್ತ್ರೀಯವಾದ ರೀತಿಯಲ್ಲಿ ಅರ್ಥವನ್ನು ಹೇಳೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಎಲ್ಲ ತರ್ಕಗಳು ಎಲ್ಲ ಮುಖ್ಯವಾಗಿ ಇದು ಸೂಕ್ಷ್ಮವಾದ ತರ್ಕಗಳು. ಸ್ವತ್ಯಂತಾಭಾವದೇಶೇ ವಿರತಮಿತಿ ಯದಿ स्वाप्यमिष्टं क्वचित् यत् स्थाप्यमिष्टं क्वचित् तत् तदभाववति वस्तुनि प्रतीयमानं मिथ्यापदार्थः. ತದಭಾವವತಿ ವಸ್ತುನಿ ಪ್ರತೀಯಮಾನ, ಅದು ಇಲ್ಲದೇ ಇರುವ ಪದಾರ್ಥದಲ್ಲಿ ಕಂಡು ಬರ್ತಾ ಇರೋದು, ತೋರ್ತಾ ಇರೋದು. ಅದರ ಅಭಾವವಿರುವ ಪದಾರ್ಥದಲ್ಲಿ ಅದು ಕಂಡು ಬರ್ತಾ ಇದೆ. ಸರ್ಪದ ಅಭಾವವಿರುವ ರಜ್ಜುವಿನಲ್ಲಿ ಸರ್ಪವು ಪ್ರತೀಯಮಾನವಾಗಿದೆ, ತೋರ್ತಾ ಇದೆ. ಅಥವಾ ಇಲ್ಲದೇ ಇರುವಂತಹ ಶುಕ್ತಿಯಲ್ಲಿ ರಜತತ್ವ ಕಂಡು ಬರ್ತಾ ಇದೆ. ರಜತತ್ವ ಅಭಾವವತ್ಯಾಂ ಶುಕ್ತವು ರಜತತ್ವಂ ಪ್ರತೀಯಮಾನ ಮಿಥ್ಯಾ ಇತಿ ಉಚ್ಯತೆ. ತದ್ವತ್ ಜಗದಿದಂ ತದಭಾವವತಿ ಬ್ರಹ್ಮಣಿ ವಿದಿತಂ ಪ್ರತೀತಂ ಇತಿ ಯದಿ ಸ್ಥಾಪ್ಯಂ ಉಕ್ತಾನುಮಾನ ಸಾಧ್ಯಂ. ಜಗತ್ತು ತಾನು ಇಲ್ಲದೇ ಇರುವ ಬ್ರಹ್ಮನಲ್ಲಿ ತಾನು ಇರೋ ಹಾಗೆ ಕಂಡು ಬರ್ತಾ ಇದೆ. ಸರ್ಪವು ಇಲ್ಲದೇ ಇರುವ ರಜ್ಜುನಲ್ಲಿ ಹೇಗೆ ಸರ್ಪ ಕಂಡು ಬಂತೋ, ಜಗತ್ತು ಇಲ್ಲದೇ ಇರುವ ಬ್ರಹ್ಮನಲ್ಲಿ ಜಗತ್ತು ಕಂಡು ಬರ್ತಾ ಇದೆ. ಬ್ರಹ್ಮ ಒಂದೇ ಇರೋದು, ಜಗತ್ತು ಮಿಥ್ಯೆ ಅಂತ ಹೇಳಬೇಕು. ಆಗ ಕ್ವಚಿತ್ ಕುತ್ರಚಿತ್ ತಾದೃಶಂ ಮಿಥ್ಯಾತ್ಮಂ ಅಸ್ಮಾಕಮಪಿ ಸಮ್ಮತಿ. ಕೆಲವು ಕಡೆ ಎಲ್ಲೆಲ್ಲಿ ಆ ಪದಾರ್ಥವಿಲ್ಲದೆ ಇರೋ ಕಡೆ ಕಂಡು ಬರುತ್ತೋ ಅದು ನಾವು ಒಪ್ಕೊಳ್ತೀವಿ, ಎಲ್ಲ ಕಡೆಯೂ ಒಪ್ಕೊಳ್ಳೋದಿಲ್ಲ ಅಂತ ಅರ್ಥ ಇಲ್ಲಿ. ಶುಕ್ತವು ರಜತಾದಿಭಾನಸ್ಯ ಸಿದ್ಧಾಂತೇಪಿ ಮಿಥ್ಯಾತ್ವ ಅಂಗೀಕಾರ. ಶುಕ್ತಿಯಲ್ಲಿ ರಜತತ್ವ ಕೆಲವು ಸತಿ ಕಂಡು ಬರೋದು ಮಿಥ್ಯೆ ಅನ್ನೋದು ಎಲ್ಲರೂ ಒಪ್ಕೊಳ್ತಾರೆ. ಆದ್ದರಿಂದ ಸಿದ್ಧ ಸಾಧನಂ ಅನ್ನೋ ದೋಷ. ಸಿದ್ಧವಾದದ್ದೇ ಇದು, ನಾವು ಒಪ್ಕೊಂಡಿರೋ ವಿಷಯ. ಆದರೆ ಎಲ್ಲ ಕಡೆಯೂ ಅಂತ ಒಪ್ಕೊಂಡಿಲ್ಲ. ನಾನು ಕ್ವಚಿತ್ ಇತಿ ಸಮ್ಮತಂ ಕಿಂತು ಸರ್ವತ್ರ ಇವ. ಪೂರ್ವ ಪಕ್ಷಿ ಹೇಳ್ದ, ಕೆಲವು ಕಡೆ ಮಾತ್ರ ಅಲ್ಲ ಸ್ವಾಮಿ, ಎಲ್ಲ ಕಡೆಯೂ ಹೀಗೆ ಅಂತ ಹೇಳಿ. ಬರೀ ರಜ್ಜುವಿನಲ್ಲಿ ಸರ್ಪ ಅಲ್ಲ, ಹುತ್ತಲ್ಲಿ ಸರ್ಪವೂ ಹಾಗೆಯೇ, ಅದು ಕೂಡ ಮಿಥ್ಯೆ ಅಂತ ಪೂರ್ವ ಪಕ್ಷಿ. ತೇನ ಆಪಣಸ್ಥ ರಜತಾದೇರಪಿ, ಅಂಗಡಿಯಲ್ಲಿರುವ ಬೆಳ್ಳಿಯೂ ಕೂಡ ಮಿಥ್ಯಾತ್ವವೇ. ಶಿಶಾದೈಷಿತಂ, ಅದು ಮಿಥ್ಯೆ ಅಂತಾನೆ ನಾವು ಸಾಧಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ನನ್ನ ಸಿದ್ಧ ಸಾಧನ ಅಂತ ಹೇಳೋಕ್ಕಾಗೋದಿಲ್ಲ ನೀವು ಅಂತ ಹೇಳಿದ್ರೆ, ತತ್ರೈವ ಸ್ವ ಅತ್ಯಂತಾಭಾವವತ್ಯೇವ ನತು ಸ್ವವಾನ್ ಕಶ್ಚನ ದೇಶ ಆಪಣಸ್ಥ ರಜತಾದೇರಪಿ ಅಸ್ತಿ ತಸ್ಯಾಪಿ ಮಿಥ್ಯಾತ್ವಾತ್. ಬರೀ ಅದಿರೋ ಕಡೆ ಮಾತ್ರವೇ ಅಷ್ಟೇ ಅಲ್ಲ, ಅದು ಎಲ್ಲೆಲ್ಲಿ ಇದೆಯೋ ಎಲ್ಲ ಕಡೆಯೂ ಅಷ್ಟೇ. ಈ ರಜ್ಜುವಿನಲ್ಲಿರುವ ಸರ್ಪ ಮಾತ್ರವಲ್ಲ, ಸರ್ಪ ಎಲ್ಲೆಲ್ಲಿದೆಯೋ ಎಲ್ಲ ಕಡೆಯೂ ಮಿಥ್ಯೆ. ಈ ರಜ್ಜುವಲ್ಲಿ ಮಾತ್ರ ಅಲ್ಲ. ಆಪಣಸ್ಥ ರಜತ ಅದೇರಪಿ ಅಸ್ತಿ, ಅಲ್ಲಿಯೂ ಇದೆ. ಅಂಗಡಿಯಲ್ಲಿರುವ ರಜತವೂ ಹಾಗೆಯೇ ತೋರ್ತಾ ಇರೋದೆ, ಅದು ಕೂಡ ಮಿಥ್ಯೆಯೇ. ಆದ್ದರಿಂದ ಅದು ಮಿಥ್ಯೆಯೇ ಅಂತ ಹೇಳಿದ್ರೆ, ತಥಾಚ ರಜತಂ ಲೋಕೆ ಕುತ್ರಚಿತ್ ಸತ್ಯಂ ಕುತ್ರಚಿತ್ ಅಸತ್ಯಂ ಇತಿ ನ. ಶುಕ್ತಿಕೆಯಲ್ಲಿ ಮಾತ್ರ ಅಸತ್ಯ, ಅಂಗಡಿಯಲ್ಲಿರೋದು ಸತ್ಯ ಅನ್ನೋದು ಸರಿ ಇಲ್ಲ. ಪೂರ್ವ ಪಕ್ಷಿ ಹೇಳ್ತಾನೆ, ಶುಕ್ತಿಕೆಯಲ್ಲಿ ನೋಡಿದ ರಜತವೂ ಅಸತ್ಯವೇ, ಅಂಗಡಿಯಲ್ಲಿರುವ ರಜತವೂ ಅಸತ್ಯವೇ. ಅಂದ ಕುತ್ರಾಪಿ ನಾಸ್ತಿ, ಎಲ್ಲಿಯೂ ಅದು ಇಲ್ಲವೇ ಇಲ್ಲ ಅಂತಾನೆ ಅರ್ಥ. ತಥಾ ರಜತಾದೇಹೆಯೋ ದೇಶಃ ಕಾಲಶ್ಚ ತತ್ರೈವ ದೇಶ ಕಾಲೇ ತದಭಾವ ಇವ ಸಾಧ್ಯ. ಎಲ್ಲೆಲ್ಲಿ ರಜತವಿದೆಯೋ ಅಲ್ಲೆಲ್ಲವೂ ನಾವು ಮಿಥ್ಯೆ ಅಂತಾನೆ ಹೇಳ್ತೀವಿ. ಬರೀ ಶುಕ್ತಿಯಲ್ಲಿ ನೋಡಿದ ರಜತೆ ಮಾತ್ರವಲ್ಲ ಅಂತ ಪೂರ್ವ ಪಕ್ಷಿ. ಆದ್ದರಿಂದ ಸಿದ್ಧಸಾಧನ ದೋಷ ಇಲ್ಲ ಅಂತ ಹೇಳಿದ್ರೆ, ಅದರಲ್ಲಿರೋ ದೋಷ ಏನು ಅಂತ ತೋರಿಸ್ತಾರೆ ಈ ವಾರದಲ್ಲಿ. ಇದು ಅಶಕ್ಯಂ ಅಂದರು. ಹೀಗೆ ಹೇಳೋದು ಶಕ್ಯವೇ ಇಲ್ಲ ನಿಮಗೆ. ಯಾಕೆ ಅಂದರೆ, ಕ್ವಚಿದಪಿ ಕುತ್ರಾಪಿ ಭ್ರಮಃ ತಥಾ ಸಿದ್ಧಾಂತ ಸಿದ್ಧಿ ಉಕ್ತರೀತ್ಯ ಸಿದ್ಧಾಂತ ನಿಶ್ಚಯ ನಹಿ ಅಸ್ತಿ. ಎಲ್ಲ ಕಡೆಯೂ ಭ್ರಮೆ ಅನ್ನೋದು ಯಾವ ಸಿದ್ಧಾಂತದಲ್ಲಿಯೂ ಸಾಧಿಸೋಕ್ಕಾಗೋದಿಲ್ಲ. ಈ ರೀತಿ ನಿರ್ಣಯ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಎಲ್ಲ ಪ್ರಮಾಣಗಳಿಗೂ ವಿರೋಧ ಬರುತ್ತೆ ಅಂತ ಹೇಳ್ತಾರೆ. ಅವರ ಆಚಾರ್ಯಗಳು ಹೀಗೆ ಒಪ್ಕೊಂಡಿದ್ದಾರೆ. ನಿಮ್ಮ ಅದ್ವೈತದಲ್ಲಿಯೂ ಈ ರೀತಿ ಮಾತು ಇದೆ ಅಂತ ಹೇಳ್ತಾರೆ. ಪರತ್ರ ಪೂರ್ವದೃಷ್ಟ ಅವಭಾಸೋ ಭ್ರಮಃ ಇತಿ ಖಲು ಭವತಾಂ ಗುರುರಪಿ. ಭ್ರಮ ಅಂದರೆ ಏನು ಅಂದರೆ, ಪೂರ್ವದೃಷ್ಟ ಅವಭಾಸ ಪರತ್ರ, ಬೇರೆ ಕಡೆ ಹಿಂದೆ ಒಂದು ನೋಡಿದ ಪದಾರ್ಥದ
ಅವಭಾಸ ಅಂದರೆ ಪ್ರತೀಯಮಾನತ್ವ, ಪರತ್ರ ಇನ್ನೊಂದು ಕಡೆಯಲ್ಲಿ. ಸರ್ಪ ಹಾವಿನ ಹುತ್ತಿನಲ್ಲಿ ನೋಡಿದ ಹಾವು ರಜ್ಜುವಿನಲ್ಲಿ ಕಂಡ್ರೆ ಪೂರ್ವದೃಷ್ಟ, ಅದರದ ಅವಭಾಸ ಪರತ್ರ ರಜ್ಜುವಲ್ಲಿ. ಅದು ಭ್ರಮೆ ಅಂತ ತಾನೇ ನೀವು ಹೇಳ್ತೀರಾ ಅಂತ ಹೇಳ್ತಾರೆ. ಯತ್ರ ಕುತ್ರಚಿತ್ ದೇಶೇ ಕಾಲೇವ ಪೂರ್ವಂ ದೃಷ್ಟಸ್ಯ, ಎಲ್ಲೋ ಒಂದು ಕಾಲದಲ್ಲಿ ಹಿಂದೆ ನೋಡಿದ ಪದಾರ್ಥವು ತದಭಾವವತಿ ದೇಶೇ ಕಾಲೇವ ಅವಭಾಸಃ ಏವ ಹಿ ಭ್ರಮಃ, ಅದಿಲ್ಲದೆ ಇರೋ ಕಡೆ ಕಂಡುಬರೋದೇ ಭ್ರಮೆ. ನತು ತದಭಾವವತ್ಯೇವ, ಎಲ್ಲೆಲ್ಲಿ ಎಲ್ಲ ಕಡೆಯೂ ಇಲ್ಲ. ಆದ್ದರಿಂದ ಒಬ್ಬ ಹಾವನ್ನೇ ನೋಡಿಲ್ಲ, ರಜಿತವನ್ನೇ ನೋಡಿಲ್ಲ ಅಂತ ಹೇಳಿದ್ರೆ ಕುತ್ರಾಪಿ ಅದೃಷ್ಟಸ್ಯ ಅಧ್ಯಾಸ ಅದರ್ಶನಾತ್, ಇದು ಪ್ರಧಾನವಾದದ್ದು ವಾದ ನಾವು ಮಾಡೋದು. ಎಲ್ಲಿಯೂ ನಮಗೆ ನೋಡದೇ ಇರುವ ಒಂದು ಪದಾರ್ಥ ರಜತ ಅನ್ನೋದ್ರೆ ನೋಡಿಲ್ಲ. ಒಬ್ಬ ಬೆಳ್ಳಿಯೇ ನೋಡಿಲ್ಲ ಜೀವನದಲ್ಲಿ ಅವನಿಗೆ ಯಾವ ಶಕ್ತಿಯಲ್ಲಿಯೂ ಬೆಳ್ಳಿ ಕಂಡು ಬರೋದಿಲ್ಲ. ಬೆಳ್ಳಿನೇ ನೋಡಿಲ್ಲ ಅವನಿಗೆ ಹೇಗೆ ಭ್ರಮೆ ಉಂಟಾಗುತ್ತೆ? ಸರ್ಪವೇ ನೋಡಿಲ್ಲ ಒಬ್ಬ, ಹಗ್ಗವನ್ನು ನೋಡಿ ಸರ್ಪ ಅಂತ ಹೇಗೆ ಭ್ರಮೆ ಬರೋಕ್ಕೆ ಸಾಧ್ಯ? ಅವನಿಗೆ ಸರ್ಪವೇ ಗೊತ್ತಿಲ್ಲ, ಆದ್ದರಿಂದ ಅವನಿಗೆ ಆ ರೀತಿ ಭ್ರಮೆ ಬರೋಕ್ಕೆ ಸಾಧ್ಯವಿಲ್ಲ. ಪೂರ್ವಂ ಕದಾಚಿದಪಿ ಸರ್ಪಂ ರಜಿತಂ ವಾ ಅಪಶ್ಯತಃ ನಹಿ ರಜ್ಜೌ ಶುಕ್ತೌ ವಾ ತದಧ್ಯಾಸ ಸಂಭವ. ನೋಡದೇ ಇರೋವನಿಗೆ ಅಧ್ಯಾಸ ಬರೋದಿಲ್ಲ, ನೋಡಿದವ್ರಿಗೆ ಮಾತ್ರ. ಜಗತ್ತೆಲ್ಲ ಮಿಥ್ಯೆ ಅಂದರೆ ಎಲ್ಲಿ ನೋಡಿದಿರ ಜಗತ್ನ ಅಂತ ಕೇಳ್ತಾರೆ ಇಲ್ಲಿ. ಜಗತ್ ಸರ್ವಮೇವ ಮಿಥ್ಯೇತಿ ಚೇತಿ ಕಥಂ ಅಧ್ಯಾಸ ಸಂಭವ. ಜಗತ್ತನ್ನ ಎಲ್ಲೋ ಒಂದು ಕಡೆ ನೋಡಿರಬೇಕು, ನೋಡಿದರೆ ಆವಾಗ ಇಲ್ಲಿನ ಜಗತ್ತು ಅದರ ತಾನೇ ಕಾಣ್ತಿದೆ ಬ್ರಹ್ಮದಲ್ಲಿ ಅಂತ ಹೇಳ್ಬೋದು. ಜಗತ್ತು ಯಾವಾಗಲೂ ಒಂದೇ ಜಗತ್ತಿರೋದು, ನೋಡ್ತಾನೆ ಇದ್ದೀವಿ ಅದನ್ನು. ಅಧ್ಯಾಸ ಹೇಗೆ ಬರೋಕ್ಕೆ ಸಾಧ್ಯ ಅದರಲ್ಲಿ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಸೊ ಅತ್ಯಂತ ಭಾವವತ್ಯೇ ಸತ್ವ ಪ್ರತೀಯಮಾನತ್ವ ಅವ್ಯಾಪ್ಯಂತಿ, ಇದೆಲ್ಲ ಸ್ವಲ್ಪ ವಿಚಾರ ಮಾಡ್ತಾರೆ ತರ್ಕದಲ್ಲಿ ಸ್ವಲ್ಪ ಅಧಿಕವಾಗಿ. ಅತೇವ ಮಿಥ್ಯಾತ್ಮ ಪ್ರಾಮಾಣಿಕಮಿತ್ಯೇವ ವಿಚಾರಕರಣ ಅಂತ ಹೇಳಿದರೆ, ಪ್ರಮಾಣಕ್ಕೆ ಅನುಗುಣವಾಗಿಲ್ಲ ಅನ್ನೋದು ಇಲ್ಲಿ ಮುಂದೆ ಇಲ್ಲಿ ಹೇಳ್ತಿದ್ದಾರೆ. ಅನುಮಾನದಿಂದ ಹೇಳಿದ್ವಲ್ಲ ನಾವು, ಯಾವ ಪ್ರಮಾಣದಿಂದ ಸಾಧಿಸ್ತೀರಿ ಅಂದ್ರೆ ಅನುಮಾನದಿಂದ ಹೇಳ್ತಾ ಇದ್ವಿ. ಸೂಕ್ತ ರಜ್ಜು ಸರ್ಪಾದಿ ದೃಷ್ಟಾಂತಹ ನ ಸ್ವಭಾವವತ್ಯೇವ ಭಾಸಂತೆ ಸರ್ವತ್ಯಾಪಿ ಸ್ವವತ್ಯಪಿ ವಲ್ಮೀಕಾದೋ ಭಾನಾತೆ ಸ್ವಪ್ನಃ. ಅದರಿಂದ ಈ ದೃಷ್ಟಾಂತ ಸರಿ ಇಲ್ಲ ನೀವು ಹೇಳಿದ್ದು. ರಜ್ಜು ಸರ್ಪ ದೃಷ್ಟಾಂತ ಹೇಳಿ ಎಲ್ಲ ಕಡೆಯೂ ಮಿಥ್ಯೆ ಅನ್ನೋದು ಸಾಧಿಸಕ್ಕಾಗೋದಿಲ್ಲ ಅನುಮಾನದಿಂದ ಅಂತ ಹೇಳಿದ್ರೆ, ಇನ್ನೊಂದು ದೃಷ್ಟಾಂತ ಹೇಳ್ತೀವಿ ಅಂದರು ಪೂರ್ವ ಪಕ್ಷಿ. ಏನು ಅಂದರೆ ಸ್ವಪ್ನ ಪದಾರ್ಥಗಳ ವಿಷಯದಲ್ಲಿ ಹೇಳ್ತೀವಿ ನಾವು. ಸ್ವಾಪ್ನ ಪದಾರ್ಥ ದೃಷ್ಟಾಂತ, ಇದು ಬಿಟ್ಟುಬಿಡಿ ರಜ್ಜು ಸರ್ಪ ಎಲ್ಲ. ಸ್ವಾಪ್ನ ಪದಾರ್ಥ ದೃಷ್ಟಾಂತ, ಸ್ವಪ್ನದಲ್ಲಿ ಕಂಡ ಪದಾರ್ಥಗಳು ಹೇಗಾಗುತ್ತೆ? ಇರೋದೇ ಇಲ್ವಲ್ಲ ಅದು. ಅದನ್ನು ದೃಷ್ಟಾಂತವಾಗಿ ಹೇಳ್ತೀವಿ. ತೇಹಿ ತದಾ ಯತ್ರ ಭಾಸಂತೆ ತತ್ರ ನ ಸತ್ಯೇವ ಇತಿ ಚೇತ್, ಆ ಪದಾರ್ಥಗಳು ಇಲ್ವೇ ಇಲ್ಲ ಅಲ್ಲಿ. ಈ ವಿಷಯವನ್ನು ಮುಂದೆ ಹೇಳ್ತೀವಿ ನಾವು ಅಂತ ಹೇಳ್ತಾರೆ. ಸ್ವಪ್ನ ಪದಾರ್ಥನಪಿ ಸತ್ಯತ್ವಸ್ಯ ವಿಸ್ತರೇಣ ಸ್ಥಾಪನಾತ್, ಶಾಸ್ತ್ರೀಯವಾಗಿ ಉಪನಿಷತ್ತಿನ ಪ್ರಮಾಣಗಳೊಡನೆ ಸ್ವಪ್ನ ಪದಾರ್ಥಗಳನ್ನೆಲ್ಲ ಪರಮಾತ್ಮ ಸಹಿ ಸೃಷ್ಟ ಅಂತ ಹೇಳಿದೆ ಉಪನಿಷತ್ತು. ಅವನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ ಅಂತೆಲ್ಲ ಹೇಳಿದೆ. ಅದರಿಂದ ನಾವು ಅದನ್ನು ಒಪ್ಕೊಳ್ತೀವಿ, ಅವರು ಅದನ್ನು ಒಪ್ಕೊಳ್ಳೋದಿಲ್ಲ. ಸ್ವಪ್ನದಂತೆಯೇ ಜಗತ್ತು ಅಂತ ಹೇಳ್ತಾರೆ. ಸ್ವಪ್ನದಲ್ಲಿರುವ ಪದಾರ್ಥಗೆಲ್ಲ ಹೋಗ್ಬಿಡುತ್ತಲ್ಲ, ಆ ರೀತಿ ಅಂತ ಹೇಳಿದ್ರೆ ಶಶಶೃಂಗಾದಯ ಎವ ದೃಷ್ಟಾಂತ. ಹಾಗಾದರೆ ಮೊಲದ ಕೊಂಬು ದೃಷ್ಟಾಂತ ಅಂತ ಹೇಳಿದ್ರೆ ಆ ತುಚ್ಛತ್ವ ಅಂತ ಆಗುತ್ತೆ ಅಲ್ಲಿಗೆ ಕಡೆಯಲ್ಲಿ. ಬೌದ್ಧರು ಹೇಳ್ತಾರಲ್ಲ ಆ ರೀತಿ ಶೂನ್ಯವಾದ ಆ ಕಡೆಯಲ್ಲಿ. ಅಸ್ತು ತಥೈವೇತ್ತೇಶಿ ತುಚ್ಛಸ್ವಚೈವ ಸರ್ವಸಮ್ಮತತ್ವಾತ್ ತತ್ಪಕ್ಷ ಸತ್ಯ ಸಮನಂತರ ಶ್ಲೋಕೆ ಪರೀಕ್ಷಣ. ತುಚ್ಛತ್ವವನ್ನು ನೀವು ಹೇಳೋಕ್ಕಾಗೋದಿಲ್ಲ ಅಂತ. ತುಚ್ಛತ್ವವಾಗುತ್ತೆ ಕಡೆಯಲ್ಲಿ, ಏನೂ ಇಲ್ಲ ಅಂತ ಹೇಳಿದ್ರೆ. ಸ್ವಪ್ನ ದೃಷ್ಟಾಂತವು ನಾವು ಒಪ್ಕೊಂಡಿದ್ದೀವಿ, ಅದಕ್ಕೆ ಪ್ರಮಾಣವಿದೆ ಅಂತ ಹೇಳಿದ್ರೆ, ಹಾಗಾದರೆ ಮೊಲದ ಕೊಂಬು ದೃಷ್ಟಾಂತ ತಗೊಳ್ಳಿ ಅಂದರೆ ಅದು ತುಚ್ಛ, ಎಲ್ಲಿಯೂ ಇಲ್ಲ, ಅದು ಅತ್ಯಂತ ಅಭಾವ ಅದರದ್ದು. ಅದನ್ನು ಇಟ್ಕೊಂಡು ಮಿಥ್ಯಾತ್ವ ಸಾಧಿಸೋಕ್ಕಾಗೋದಿಲ್ಲ. ಆದ್ದರಿಂದ ಸ್ವಪ್ನ ಪದಾರ್ಥವನ್ನೇ ದೃಷ್ಟಾಂತವಾಗಿಟ್ಕೊಂಡು ಇನ್ನೊಂದು ದೂಷಣವನ್ನೇ ಹೇಳ್ತಾರೆ, ಬಾಧೆ ಆಗಬೇಕು ಅಂತ ಹೇಳಿದ್ರು. ಅಸ್ಮಿನ್ ಸಮಧಿಗತ ದೇಶಕಾಲಾದಿ ಉಪಾಧೌ ಸಮಧಿಗತಃ ಆಧಾರತ್ವೇನ ನಿಶ್ಚಿತಃ ಯಃ ದೇಶಃ ಕಾಲಶ್ಚ ತತ್ರ ಬಾಧಃ ಉಪಾದಿಶ್ಚ ಭವತಿ. ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಒಂದು ಪದಾರ್ಥ ಕಂಡು ಬರುತ್ತೋ ಅದೇ ಕಾಲದಲ್ಲಿ ಅದೇ ದೇಶದಲ್ಲಿ ಆ ಪದಾರ್ಥವು ಬಾಧಿತವಾದರೆ ಒಂದು ಸರಿಯಾದ ಜ್ಞಾನದಿಂದ ಅದು ತಳ್ಳಿ ಹಾಕಲ್ಪಟ್ಟರೆ, ಅದಿಲ್ಲ ಅನ್ನೋದು ತಿಳಿದ್ರೆ ಆಗ ಅದು
ಮಿಥ್ಯೆ ಅಂತ ಹೇಳ್ಬೋದು. ಆಗ ಬಾಧಿತತ್ವ ಅನ್ನುವ ಒಂದು ಉಪಾಧಿ ಇರಬೇಕಲ್ಲಿ, ಬಾಧಿತವಾಗಬೇಕದು ಮಿಥ್ಯೆ ಆಗಬೇಕಾದ್ರೆ. ಮಿಥ್ಯಾತ್ವಂ ಯತ್ರ ತತ್ರ ಸರ್ವತ್ರ ಬಾಧಿತ್ವಂ, ಯತ್ರ ಬಾಧಿತ್ವಂ ತತ್ರ ಸರ್ವತ್ರ ಮಿಥ್ಯಾತ್ವ. ಇದು ನಾವು ಕೂಡ ಒಪ್ಕೊಳ್ತೀವಿ. ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ವ್ಯಾಪಕತ್ವಂ ಅಂತಿರ್ಬೇಕಿಲ್ಲಿ. ಸಾಧ್ಯ ವ್ಯಾಪ್ಯತ್ವಂ, ಸಾಧ್ಯ ವ್ಯಾಪಕತ್ವೇ ಸತಿ ಸಾಧ್ಯ ವ್ಯಾಪ್ಯತ್ವಂ ಅಂತ ಹೇಳ್ಬೋದು. ಇದು ಸರಿಯಾದದ್ದು. ಪಕ್ಷಾಂತರ್ಭವೇ ದೃಶ್ಯತ್ವ ರೂಪ ಸಾಧನ ಅವ್ಯಾಪಕತ್ವಂ. ಅಲ್ಲಿ ದೃಶ್ಯತ್ವವಿದ್ದು ಬಾಧಿತವಾಗಬೇಕು, ಆದರೆ ಬೇರೆ ಕಡೆ ದೃಶ್ಯತ್ವವಿದೆ, ಬಾಧಿತತ್ವ ಇಲ್ಲ. ಆದ್ದರಿಂದ ಸಾಧನ ಅವ್ಯಾಪಕತ್ವ ಅನ್ನೋದು ಅಲ್ಲಿ ಬರುತ್ತೆ. ಅದರಿಂದ ಅತಃ ಬಾಧಿತತ್ವಂ ಉಪಾಧಿ, ಬಾಧಿತತ್ವ ಅನ್ನೋದೇ ಅಲ್ಲಿ ಉಪಾಧಿ ಅಂತ ಹೇಳಲ್ಪಡುತ್ತೆ. ತತಶ್ಚ ಸೋಪಾಧಿಕೋ ಹೇತು ವ್ಯಾಪ್ಯತ್ವ ಅಸಿದ್ಧ, ಸಿದ್ಧ ಅನ್ನುವಂತಹ ಹೇತ್ವಾಭಾಸ ಇದೆ. ವ್ಯಾಪ್ಯತ್ವ ಅಸಿದ್ಧ ಅನ್ನೋದು ಅದು ಒಂದು ವಿಧವಾದ ಅಸಿದ್ಧ. ಹೇತ್ವಾಭಾಸಗಳಲ್ಲಿ ವಿರುದ್ಧ, ಸಿದ್ಧ ಮೊದಲಾದದೆಲ್ಲ ಸತ್ಪ್ರತಿಪಕ್ಷ, ಇದೆಲ್ಲ ಹೇತ್ವಾಭಾಸಗಳು. ಅಸಿದ್ಧ ಅನ್ನುವ ಹೇತ್ವಾಭಾಸದಲ್ಲಿ ವ್ಯಾಪ್ಯತ್ವ ಅಸಿದ್ಧ ಅನ್ನೋದು ಒಂದು ಹೇತ್ವಾಭಾಸ. ಅದರಿಂದ ಸೋಪಾಧಿಕವಾದ ಹೇತು ವ್ಯಾಪ್ಯತ್ವ ಅಸಿದ್ಧವಾಗುತ್ತೆ. ಎಲ್ಲ ಕಡೆಯೂ ಸ್ಥಾಪನೆಗೆ ಆಗೋದಿಲ್ಲ, ಉಪಾಧಿ ಇರೋ ಕಡೆ ಮಾತ್ರವೇ ಸ್ಥಾಪನೆ ಮಾಡೋಕ್ಕೆ ಸಾಧ್ಯ. ಅದು ಆ ಹೇತುವನ್ನು ಎಲ್ಲ ಕಡೆಯೂ ಹೇಳೋಕ್ಕಾಗೋದಿಲ್ಲ, ವ್ಯಾಪ್ಯತ್ವ ಅಸಿದ್ಧವಾಗುತ್ತೆ ಅಲ್ಲಿ. ಆದ್ದರಿಂದ ರಜ್ಜುವಿನಲ್ಲಿ ನೋಡಿದ ಸರ್ಪವನ್ನು ಸ್ಥಾಪನೆ ಮಾಡಿದ್ರೆ ಉತ್ತರದಲ್ಲಿರೋ ಸರ್ಪದ ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಬಾಧಿತತ್ವ ಇದೆ, ಅಲ್ಲಿ ಬಾಧಿತತ್ವ ಇಲ್ಲ. ಆದ್ದರಿಂದ ವ್ಯಾಪ್ಯತ್ವ ಅಸಿದ್ಧ ಅಂತ ಹೇಳಲ್ಪಡುತ್ತೆ, ಅದು ಹೇತ್ವಾಭಾಸವಾಗುತ್ತೆ. ಆದ್ದರಿಂದ ಸರ್ವಮಪಿ ವಸ್ತು ಸ್ವಧರ್ಮೇಣೈವ ಸತ್ ಪರಧರ್ಮೇಣ ತು ಅಸದೇವ ಯಥಾ ಘಟಃ ಕಂಬುಗ್ರೀವಾದಿಮತ್ವೇನೈವ ಸತ್ ಪರಧರ್ಮೇಣ ಆಯತತ್ವಾದಿನ ಅಸತ್. ಇದರಿಂದ ಇಲ್ಲಿ ಬಾಧಿತತ್ವ ಇರಬೇಕು ಅಂತ ಮುಖ್ಯವಾಗಿ. ಬಾಧಿತತ್ವಮೇವಾತ್ರ ಸಾಧ್ಯಂ ವಿವಕ್ಷಿತಂ, ಅದನ್ನೇ ನಾವು ಇವಾಗ ಸಾಧಿಸ್ತೇವೆ ಅಂತ ಹೇಳಿದ್ರೆ ಈ ಬಾಧಿತತ್ವವು ಸಾಧ್ಯವಾಗಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಇದು ಯಾವ ಪ್ರಮಾಣದಿಂದಲೂ ಬಾಧಿತವಾಗದೇ ಇರೋ ವಿಷಯವನ್ನು ಬಾಧಿತ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಮನ ಮುಂದೆ ಇರೋ ಪದಾರ್ಥ ಬಾಧಿತವಾಗದೇ ಇರುವಾಗ ಪ್ರತ್ಯಕ್ಷವಾಗಿ ಕಂಡು ಬರುತ್ತೆ, ದೃಶ್ಯತ್ವವಿದೆ, ಬಾಧಿತತ್ವ ಇಲ್ಲ. ಆದ್ದರಿಂದ ಇದು ಸರಿಯಾದ ಒಂದು ಜ್ಞಾನ ಬಂದರೂ ಬಾಧಿತವಾಗ್ತಾ ಇಲ್ಲ. ಆದ್ದರಿಂದ ಇದನ್ನು ಯಾವ ಪ್ರಮಾಣದಿಂದ ನೀವು ಸಾಧಿಸ್ತೀರಾ ಬಾಧಿತತ್ವ ಇದೆ ಅಂತ? ಬಾಧಿತತ್ವವೇ ಸಾಧ್ಯ ಅಂದರೆ ಬಾಧಿತವಾದರೆ ತಾನೇ ಸಾಧಿಸಕ್ಕೆ ಸಾಧ್ಯ. ಯಾವ ಪ್ರಮಾಣದಿಂದ? ಪ್ರತ್ಯಕ್ಷದಿಂದ ಮಾಡೋಕ್ಕಾಗೋಲ್ಲ, ಅನುಮಾನದಿಂದಲೂ ಮಾಡೋಕ್ಕಾಗೋದಿಲ್ಲ. ಪ್ರತ್ಯಕ್ಷವು ಅನುಮಾನವು ಪ್ರತ್ಯಕ್ಷ ಮೂಲ. ಆದ್ದರಿಂದ ನಿಖಿಲಮಪಿ ಮಾನಂ ಪ್ರಮಾಣಂ ಸರ್ವಮಪಿ ತದ್ವಿಧಾನ ಏಕತಾನಂ ಜಗತಃ ವಿಧಿರೂಪತ ನ ನಿಷೇಧ ರೂಪತ. ಪ್ರತ್ಯಕ್ಷ ಪ್ರಮಾಣವು ಜಗತ್ತಿದೆ ಅಂತ ಹೇಳುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಜಗತ್ತು ಇದೆ ಅಂತಾನೆ ಪ್ರತ್ಯಕ್ಷ ಹೇಳ್ತಾ ಇದೆ, ಜಗತ್ತು ಇಲ್ಲ ಅಂತ ನಮಗೆ ಕಂಡು ಬರ್ತಾ ಇಲ್ಲ. ಆದ್ದರಿಂದ ಇದೆಲ್ಲವೂ ಕೂಡ ಸತ್ಯತ್ವವನ್ನು ಹೇಳ್ತಾ ಇದೆ ಹೊರತು ಪ್ರಮಾಣ ಮಿಥ್ಯೆ ಅನ್ನೋದು ಎಲ್ಲಿಯೂ ಕಂಡು ಬರ್ತಾ ಇಲ್ಲ ನಮಗೆ. ಪ್ರತ್ಯಕ್ಷಂ ಅನುಮಾನಂ ಶಬ್ದ ತ್ರಿವಿಧಮಪಿ ಪ್ರಮಾಣಂ ಜಗತಃ ವಿಧಿ ಮಾತ್ರ ಪರಮೇವ ಸರ್ವೈ ದೃಷ್ಟಂ. ಎಲ್ಲರಿಗೂ ಅನುಭವ ಆಗೋದು ಹೀಗೆ. ಯಥಾ ರಜ್ಜೌ ಸರ್ಪ ಭ್ರಮಾನಂತರಂ ನಾಯಂ ಸರ್ಪ ಕಿತ್ತು ರಜ್ಜು ಇತಿ ಸರ್ಪಾಭಾವ ಪರಂ ರಜ್ಜು ವಿಷಯಕಂ ಪ್ರಮಾಣಂ ದೃಶ್ಯತೆ ತಥಾ ಜಗತಃ ಅಭಾವಬೋಧಕಂ ಪ್ರಮಾಣಂ ನೈ ಕಸ್ಯಾಪಿ ಕದಾಪಿ ದೃಷ್ಟಂ. ಜಗತ್ತು ಅಭಾವ ಅಂತ ಹೇಳುವ ಪ್ರಮಾಣ ಯಾರಿಗೂ ಎಲ್ಲಿಗೂ ತಿಳಿದು ಬರೋದಿಲ್ಲ ಇದುವರೆಗೂ. ಅತಃ ಬಾಧಿತತ್ವಮೇವ ಹಿ ಸಾಧ್ಯಂ ತರ್ಹಿ ವಹ್ನೌ ಅನುಷ್ಣತ್ವ ಸಾಧಕ ಅನುಮಾನ ಇವ ಬಾಧ ಏವ ದೋಷವಾಗುತ್ತೆ, ಅದು ಆಗೋದಿಲ್ಲ. ಬಾಧಿತ ಅನ್ನೋದೇ ದೋಷ ಅಲ್ಲಿ. ಜಗತಃ ನ ಮಿಥ್ಯಾತ್ವ ಸಿದ್ಧಿ ಅಂತ ಹೇಳಿ ಹೀಗೆ ಮಿಥ್ಯಾತ್ವ ಅನ್ನೋದನ್ನು ಸಾಧಿಸೋಕ್ಕೆ ಆಗೋದಿಲ್ಲ. ನೀವು ಯಾವ ಪ್ರಮಾಣದಿಂದಲೂ ನೀವು ಸಾಧಿಸೋಕ್ಕೆ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಇದರಲ್ಲಿ. ಮುಂದಿನಲ್ಲಿ ತುಚ್ಛತ್ವ ಅನ್ನೋದು ಕಡೆ ಆಪ್ಷನ್ನು. ಆ ವಿಕಲ್ಪಗಳಲ್ಲಿ ಕಡೆಯಲ್ಲಿ ತುಚ್ಛತ್ವ ಅನ್ನೋದು ಬರುತ್ತೆ. ಶಶಶೃಂಗವತಿ ಮೊದಲಾದದ್ದು, ಅದು ಕೂಡ ಮಿಥ್ಯೆಯು ಒಂದೇ ಅಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಶೂನ್ಯತ್ವ, ತುಚ್ಛತ್ವ ಅಂದರೆ ಮಿಥ್ಯಾತ್ವ ಎರಡೂ ಒಂದೇ ಅರ್ಥವನ್ನು ಹೊಂದಿಲ್ಲ. ತುಚ್ಛತ್ವಂ ಅವ್ರಿಗೂ ಕೂಡ ಒಪ್ಪಿಗೆ ಇಲ್ಲ. ಯಾಕೆಂದರೆ ಬ್ರಹ್ಮಸತ್ಯಂ ಬೌದ್ಧರ ಒಂದು ತುಚ್ಛತ್ವವಾದವನ್ನು ನಿರಾಕರಣೆ ಮಾಡೋಕ್ಕೆ ಜಗತ್ ಸತ್ಯತ್ವವನ್ನು ಬ್ರಹ್ಮಸತ್ಯತ್ವವನ್ನು ಸ್ಥಾಪನೆ ಮಾಡಿದ್ರು ಶಂಕರರು. ಆದ್ದರಿಂದ ತುಚ್ಛತ್ವ ಅನ್ನೋದು ಹೇಳೋದಿಲ್ಲ. ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅಂತ ಹೇಳಬೇಕು. ಜಗತ್ತು ಮಿಥ್ಯೆ ಅಂತ ಹೇಳಬಹುದು, ತುಚ್ಛ ಅಂತ ಹೇಳ್ಬೋದೇ ಅಂದರೆ
ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಪ್ರತೀಯಮಾನತ್ವೇ ಸತಿ ಹೋಗಬೇಕದು. ಶಶಶೃಂಗ ಯಾರಿಗೂ ಪ್ರತೀಯಮಾನವೇ ಇಲ್ಲ. ಕಂಡು ಬರ್ತಾ ಇರೋದು ಹೋಗಬೇಕು, ಮಿಥ್ಯೆ ಆಗಬೇಕಾದ್ರೆ. ಆದರೆ ಶಶಶೃಂಗ ಮೊಲದ ಕೊಂಬು ಅನ್ನೋದು ಕಂಡು ಬಂದು ಹೋಗೋದಿಲ್ಲ, ಕಂಡೇ ಬಂದಿಲ್ಲ ಎಂದು ಅದು ಅತ್ಯಂತ ಅಭಾವ ಅದರದು. ಆದ್ದರಿಂದ ಅದು ತುಚ್ಛ ಅಂತ ಹೇಳಲ್ಪಡುತ್ತೆ. ಮಿಥ್ಯೆಗೂ ತುಚ್ಛೆಗೂ ವ್ಯತ್ಯಾಸವಿದೆ ಅಂತ ಹೇಳ್ತಾರೆ. ತುಚ್ಛತ್ವಂ ದೇಹಿ ತೇ ನಹಿ ಇಷ್ಟಂ ಸರಸರಿತರ ವ್ಯಾಹತತ್ವಾದಿ ದುಸ್ಥ ಅಸಿದ್ಧಾಚಾಸು ಪರೇಶಾಂ ಭವದನಭಿಮತಃ ಅನಾತ್ಮನ ವೇದ್ಯತಾದಿಹಿ. ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ. ತುಚ್ಛ ಮಿಥ್ಯೆ ಅನ್ನೋದು ಬೇರೆ. ವಿಶ್ವಂ ಹೀದಂ ಋಷಾನಃ ತಡಿತರೋಪುಷ ತನ್ಮತಾರೋಪಿತೈಶ್ಚ ಸಾ ದೇವಂ ದೂರತಸ್ತೆ ಧ್ರುವಂ ಅಪಸರತೋಪಿ ಉಕ್ತದೋಷಾನುಸಂಗ ಅಂತ ಈ ಶ್ಲೋಕದಲ್ಲಿ. ಮಿಥ್ಯಾತ್ವ ಪದಕ್ಕೆ ಇನ್ನೊಂದು ಅರ್ಥ ತುಚ್ಛತ್ವ ಅಂತ ಹೇಳ್ಬೋದೇ ಅನ್ನೋದು ಇಲ್ಲಿ. ಮಾಧ್ಯಮಿಕ ಬೌದ್ಧರು ಸಮ್ಮತವಾದ ತುಚ್ಛತ್ವ ರೂಪವಾದ ಮಿಥ್ಯಾತ್ವ. ನಿಮಗೆ ಇದು ಒಪ್ಪಿಗೆ ಅಲ್ಲ. ತುಚ್ಛತ್ವಂ ಹಿ ತೇ ನ ಇಷ್ಟಂ, ನಿಮಗಿದು ಕೂಡ ಇಷ್ಟವಿಲ್ಲ. ಸದಸದಿತರತಾ ವ್ಯಾಹತತ್ವಾದಿ ದುಸ್ಥ, ಸದಸದ್ವಿಲಕ್ಷಣತ್ವ ರೂಪ ಮಿಥ್ಯಾತ್ವ ವಿರುದ್ಧವಾಗುವುದರಿಂದ ಹೇಳಕ್ಕೆ ಸಾಧ್ಯವಿಲ್ಲ. ಸದಸದ್ವಿಲಕ್ಷಣತ್ವ ಅಂತ, ಸದಸದ್ವಿಲಕ್ಷಣತ್ವ ಅಂತ ಹೇಳಬೇಕು. ಸದಸದ ಅನಿರ್ವಚನೀಯ ಅಂತ ಹೇಳಬೇಕು. ಗೀತಾ ಭಾಷೆಯಲ್ಲಿ ಹೇಳುವಾಗ ನಸತ್ತತೆ ನಾಸದುಚ್ಯತೆ ಅಂತ ಹೇಳಿದ್ವಿ. ಜೀವಾತ್ಮನಿಗೆ ಸತ್ತು ಅಸತ್ತು ಎರಡೂ ಹೇಳೋಕ್ಕಾಗೋದಿಲ್ಲ, ಸತ್ತು ಹೇಳೋಕ್ಕಾಗಲ್ಲ, ಅಸತ್ತು ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ಬೋದು. ಅಂದರೆ ಏಕಕಾಲದಲ್ಲಿ ಅಲ್ಲ. ಸತ್ಯ ಅನ್ನೋದು ಕೆಲವು ಕಡೆ ಸತ್ತು ಅಂತಾನೂ ಹೇಳ್ಬೋದು, ಅಸತ್ಯ ಅಂತಾನೂ ಹೇಳ್ಬೋದು. ಕೆಲವು ಸಮಯದಲ್ಲಿ ಸತ್ ಅಂತ ಹೇಳಲ್ಪಡುತ್ತೆ, ಕೆಲವು ಸಮಯದಲ್ಲಿ ಅಸತ್ ಅಂತ ಹೇಳಲ್ಪಡುತ್ತೆ. ಅಂತೂ ಯಾವುದೋ ಒಂದು ಶಬ್ದದಲ್ಲಿ ಹೇಳಲ್ಪಡುತ್ತೆ ಹೊರತು ಇದು ಯಾವಾಗಲೂ ಸತ್ ಅಂತ ಹೇಳೋಕ್ಕಾಗಲ್ಲ, ಯಾವಾಗಲೂ ಅಸತ್ ಅಂತಲೂ ಹೇಳೋಕ್ಕಾಗೋದಿಲ್ಲ. ಸೃಷ್ಟಿಯಲ್ಲಿ ಪ್ರಳಯದಲ್ಲಿ ಅಸತ್ ಅಂತ ಹೇಳಲ್ಪಡುತ್ತೆ, ಸೃಷ್ಟಿಯಲ್ಲಿ ಸತ್ ಅಂತ ಹೇಳಲ್ಪಡುತ್ತೆ. ಒಂದು ಶಬ್ದದಿಂದ ಹೇಳಲ್ಪಡುತ್ತೆ. ಸದಸದ್ ವಿಲಕ್ಷಣತ್ವ ಅಲ್ಲ. ಸದಸದ್ದಲ್ಲಿ ಯಾವುದಾದ್ರೂ ಒಂದು ವಾಚ್ಯತ್ವ, ಸದ್ವಾಚ್ಯತ್ವ ಅಥವಾ ಅಸದ್ವಾಚ್ಯತ್ವ ಇದೆ. ಸದಸದ್ ವಿಲಕ್ಷಣತ್ವವೂ ಇಲ್ಲ, ಸದಸದ್ ಅನಿರ್ವಚನೀಯತ್ವವೂ ಇಲ್ಲ. ಆದ್ದರಿಂದ ಇಲ್ಲಿ ಸದಸದ್ ವಿಲಕ್ಷಣತ್ವ ಅಂತ ಹೇಳಿದ್ರೆ ಅನಿರ್ವಚನೀಯತ ಅನುಪಪತ್ತಿ ಅಂತ, ಅದು ಅನುಪಪತ್ತಿ ಅವಿದ್ಯಾ ವಿಷಯದಲ್ಲಿ ಅನುಪಪತ್ತಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಭಾಷ್ಯದಲ್ಲಿ. ಸದಸದ್ ಇತರತ ವ್ಯಾಹತತ್ವಾದಿ ದುಸ್ಥ. ಇದು ಯಾವ ಪದಾರ್ಥವನ್ನು ಸದಸದ್ ವಿಲಕ್ಷಣ ಅಂತ ಹೇಳೋಕ್ಕಾಗೋದಿಲ್ಲ, ಇಲ್ಲ ಸದ್ವಿಲಕ್ಷಣ ಅಂತ ಹೇಳ್ಬೋದು. ಪ್ರಳಯ ರೂಪದಲ್ಲಿ ಜಗತ್ತು ಸದ್ವಿಲಕ್ಷಣವಾಗಿರುತ್ತೆ, ಸೃಷ್ಟಿಯಲ್ಲಿ ಅಸದ್ವಿಲಕ್ಷಣವಾಗಿ ಸತ್ ಅಂತ ಹೇಳಲ್ಪಡುತ್ತೆ, ಸದ್ವಿಲಕ್ಷಣವಾಗಿ ಅಸತ್ ಅಂತ ಹೇಳಲ್ಪಡುತ್ತೆ. ಸದಸದ್ವಿಲಕ್ಷಣತ್ವ ಯಾವ ಕಾಲದಲ್ಲೂ ಸಾಧ್ಯವಿಲ್ಲ, ಯಾವ ಪದಾರ್ಥವನ್ನು ಹೇಳೋಕ್ಕಾಗೋದಿಲ್ಲ ಹಾಗೆ. ಆದ್ದರಿಂದ ಅವರು ಆ ವಿದ್ಯೆ ಹಾಗೆ ಹೇಳ್ತಾರೆ, ಸದಸದ್ವಿಲಕ್ಷಣತ್ವ. ಯಾಕೆ ಅಂದರೆ ಸತ್ ಅಂತ ಹೇಳಿದ್ರೆ ಬಾಧಿತವಾಗಬಾರ್ದು, ಅಸತ್ ಅಂತ ಹೇಳಿದ್ರೆ ಇರಲೇಬೇಕು, ಯಾವಾಗಲೂ ಇದ್ದ ಹಾಗೆ ಇರುತ್ತೆ, ಹೋಗ್ಬಿಡುತ್ತೆ. ಆದ್ದರಿಂದ ಸದಸದ್ವಿಲಕ್ಷಣ ಅಂತ ಹೇಳಬೇಕು ಅಂತ ವಾದ ಮಾಡ್ತಾರೆ. ಆ ರೀತಿ ನಿರೂಪಣೆ ಮಾಡೋಕ್ಕಾಗೋದಿಲ್ಲ ಯಾವ ಪದಾರ್ಥವನ್ನು. ಯಾವುದಾದ್ರೂ ಒಂದು ಶಬ್ದ ಹೇಳಿ ನಿರೂಪಣೆ ಮಾಡಬೇಕು. ಆದ್ದರಿಂದ ಸದಸದ್ವಿಲಕ್ಷಣತ್ವ ಅನ್ನೋದು ಮಿಥ್ಯಾತ್ವ ವಿರುದ್ಧ ಆಗೋದ್ರಿಂದ ಹೇಳೋಕ್ಕಾಗೋದಿಲ್ಲ. ಇದು ಪರಸ್ಪರ ವಿರುದ್ಧ ಅದನ್ನು ಉಪನಿಷತ್ತಲ್ಲಿ ನಿರೂಪಣೆ ಮಾಡ್ತಾರೆ. ಇದು ಹೇಳ್ತಾರೆ ಮುಂದೆ ಇದು ಹೇಗೆ ಅಂತ. ಪರೇಶಾಮಸೌ ಅಸಿದ್ಧಾಚ ಪ್ರತಿಪಾದಿ ಸದಸದ್ವಿಲಕ್ಷಣತ್ವ ಅನ್ನೋ ಈ ಮಿಥ್ಯಾತ್ವ ಸಮ್ಮತವೂ ಅಲ್ಲ. ಅನಾತ್ಮನ ವೇದ್ಯತಾದಿ ಭವದನಭಿಮತಃ. ಪ್ರತಿವಾದಿಗೆ ಸಮ್ಮತವಾದ ತನ್ನ ಸ್ವರೂಪಕ್ಕಿಂತ ಬೇರೆ ಸ್ವರೂಪವಾಗಿ ಗೃಹೀತವಾಗುವುದೇ ಮಿಥ್ಯೆ ಅನ್ನೋದು ನಿನಗೆ ಸಮ್ಮತವಲ್ಲ. ಇದೆಲ್ಲ ಪ್ರತಿವಾದಿ ಎನ್ನುವುದು ಬೌದ್ಧರು, ಇದು ನಿಮಗೆ ಅಂತ ಹೇಳ್ತಿರೋದು ಅದ್ವೈತಿ ಮತಕ್ಕೆ. ಇಬ್ಬರಿಗೂ ಸಮ್ಮತವಾದ ಒಂದು ಅರ್ಥವನ್ನು ಹೇಳಲು ಸಾಧ್ಯವಿಲ್ಲೋದ್ರಿಂದ ವ್ಯಾಪ್ತಿ ಪ್ರದರ್ಶನ ಸಾಧ್ಯವಿಲ್ಲ. ವ್ಯಾಪ್ತಿ ಹೇಳಬೇಕಾದ್ರೆ ನಮ್ಗೆ ಸಮ್ಮತವಾದ ಒಂದು ಇರಬೇಕು, ಪ್ರತಿವಾದಿಗೂ ವಾದಿಗಳಿಗೂ ಒಂದು ಸಮ್ಮತವಾದ ಇದಿರಬೇಕು. ಆದ್ದರಿಂದ ಮಾಧ್ಯಮಿಕ ಹೇಳೋ ತುಚ್ಛತ್ವ ಅನ್ನೋದು ಸಮ್ಮತವಲ್ಲ ನಿಮಗೆ. ಸರಸದ್ವಿಲಕ್ಷಣ ಅನ್ನೋದು ಹೇಳೋಕ್ಕಾಗೋದಿಲ್ಲ, ಅದು ರೂಪ ಮಿಥ್ಯಾತ್ವಕ್ಕೆ ವಿರುದ್ಧವಾಗುತ್ತೆ. ಯಾಕೆ ಅಂದರೆ ಪ್ರತೀಯಮಾನತ್ವೇ ಸತಿ ಬಾಧಿತತ್ವ ಅಂತ ಇರಬೇಕು, ಪ್ರತೀಯಮಾನತ್ವವಾಗಿರಬೇಕು. ವಸ್ತುಜ್ಞಾನ ನಿವರ್ತ್ಯತ್ವಂ, ಪ್ರತೀಯಮಾನತ್ವೇ ಸತಿ ವಸ್ತು ಯಾಥಾತ್ಮಿಕ ಜ್ಞಾನ ನಿವರ್ತ್ಯತ್ವಂ ಅನ್ನೋದು ಮಿಥ್ಯೆಗೆ ಲಕ್ಷಣವನ್ನು ಹೇಳ್ತಾರೆ. ಹಾಗಿರಬೇಕು. ಸರಸದ್ವಿಲಕ್ಷಣ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಮಿಥ್ಯಾ ಅನ್ನುವ ಪದ ಶುಕ್ತಿ ರಜತಾದಿಗಳಲ್ಲಿ ಪ್ರಸಿದ್ಧವಾಗಿರೋದ್ರಿಂದ ಸಾಮಾನ್ಯ ಕಾಲದಿಂದ ಮಿಥ್ಯಾ ಅನ್ನೋ ವ್ಯವಹಾರಕ್ಕೆ ಯಾವುದು ವಿಷಯವಾಗುತ್ತೋ ಅದನ್ನೇ ನಾವು ಸಾಧಿಸ್ತೀವಿ. ಹೇಳಿದ್ರೆ ನಹ ಇದಂ ವಿಶ್ವಂ
ತದಿತರೋಪುಷ ತ್ವನ್ಮತಾರೋಪಿತೈಶ್ಚ ಮೃಷಾಹಿ. ಈ ಜಗತ್ತೆಲ್ಲವೂ ತನ್ನ ಸ್ವರೂಪಕ್ಕಿಂತಲೂ ವ್ಯತಿರಿಕ್ತವಾದ ಸ್ವರೂಪದಿಂದಲೂ ನಿಮ್ಮ ಮತದಲ್ಲಿ ಆರೋಪಿತವಾದ ರೂಪಗಳಿಂದಲೂ ಮಿಥ್ಯೆ. ತನ್ನ ಸ್ವರೂಪದಿಂದ ಯಾವ ತೋರ್ತಾ ಇದೆಯೋ ಜಗತ್ ನಮಗೆ, ಅದಕ್ಕಿಂತ ವ್ಯತಿರಿಕ್ತವಾದ ಸ್ವರೂಪದಲ್ಲಿ ಮಿಥ್ಯೆ. ಯಾಕೆ ಅಂದರೆ ಸ್ವರೂಪದಲ್ಲಿ ತೋರ್ತಿರೋದೇನು ಅಂದರೆ ಸತ್ಯ ನಮಗೆ, ಅದಕ್ಕೆ ವ್ಯತಿರಿಕ್ತವಾದ ರೂಪದಲ್ಲಿ ಮಿಥ್ಯೆ, ಅದಕ್ಕಿಂತ ಬೇರೆಯಾದ್ದು. ಅದ್ವೈತದಲ್ಲಿ ಹೇಗೆ ಅಂದರೆ ಆರೋಪದ ರೂಪದಿಂದ ಮಿಥ್ಯೆ, ಇದಿಲ್ಲದೆ ಇರೋದರಲ್ಲಿ ಆರೋಪಿತವಾಗಿದೆ. ಬ್ರಹ್ಮನಲ್ಲಿ ಜಗತ್ತು ಆರೋಪಿತವಾಗಿದೆ, ಸೂಪರ್ ಇಂಪೋಸ್ಡ್. ಆ ರೂಪದಿಂದ ಮಿಥ್ಯೆ ಅಂತ ಹೇಳ್ತೀರಾ ನೀವು. ನಮಗೆ ಹೇಗೆ ಅಂದರೆ ಸ್ವರೂಪಕ್ಕಿಂತ ವ್ಯತಿರಿಕ್ತವಾದ ಸ್ವರೂಪದಲ್ಲಿ ಮಿಥ್ಯೆ. ಘಟಾದಿ ಪದಾರ್ಥಗಳು ಸಹ ತನ್ನ ಒಂದು ವಿಶಿಷ್ಟ ರೂಪ ಮಾತ್ರದಿಂದ ಸತ್ಯವೇ ಹೊರತು ಪಟಸ್ವರೂಪದಿಂದ ಮಿಥ್ಯೆ ಆಗುತ್ತೆ. ಅದಕ್ಕಿಂತ ವ್ಯತಿರಿಕ್ತವಾದ ರೂಪ ಪಟಸ್ವರೂಪ, ಅದರಲ್ಲಿ ಮಿಥ್ಯೆ ಆಗುತ್ತೆ. ಅದಿಲ್ಲ ಇದರಲ್ಲಿ, ಸತ್ಯವಾಗಿ ತೋರಿಸ್ತಾ ಇರೋದ್ರಿಂದ ಅದರಲ್ಲಿ ಮಿಥ್ಯಾತ್ವ ಸ್ವರೂಪದಿಂದಲೇ ಮಿಥ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಸತ್ಯವಾಗಿ ತೋರ್ತಾ ಇರೋದ್ರಿಂದ ಅವರು ಕಲ್ಪನೆ ಮಾಡುವ ಮಿಥ್ಯಾತ್ವ ಅನ್ನುವ ಸ್ವರೂಪದಿಂದ ಮಿಥ್ಯೆಯೇ ಆಗಬೇಕು. ಜ್ಞಾನ ಸ್ವರೂಪವಾದ ಪರಬ್ರಹ್ಮವೂ ಸಹ ಜಡ ಸ್ವರೂಪದಿಂದ ಮಿಥ್ಯೆ ಆಗುತ್ತೆ. ಅದಕ್ಕಿಂತ ವ್ಯತಿರಿಕ್ತವಾದ ರೂಪದಲ್ಲಿ ಅಂತ ಹೇಳಿದ್ರೆ ಅವರು ಕಲ್ಪನೆ ಮಾಡ್ತಿರೋದು ಮಿಥ್ಯೆ ಅಂತ ಹೇಳಿದ್ರು. ನಾವು ಹೇಳ್ತೀವಿ ಇದು ಸತ್ಯವಾದ ಪದಾರ್ಥ, ಇದಕ್ಕಿಂತ ವ್ಯತಿರಿಕ್ತವಾದ ಮಿಥ್ಯೆ, ಮಿಥ್ಯಾತ್ವ ಸ್ವರೂಪದಿಂದ ಅದು ಮಿಥ್ಯೆ ಹೇಳಿದ್ರೆ ಬ್ರಹ್ಮವು ಹೇಗಾಗುತ್ತೆ? ಪರಬ್ರಹ್ಮವು ಜ್ಞಾನ ಸ್ವರೂಪದಿಂದ ಸತ್ಯ, ಜಡ ಸ್ವರೂಪದಿಂದ ಮಿಥ್ಯೆ ಆಗಬೇಕು. ಜ್ಞಾನ ಸ್ವರೂಪದಿಂದ ಸತ್ಯವಾದರೆ ಜಡ ಸ್ವರೂಪದಿಂದ ಮಿಥ್ಯೆ ಆಗಬೇಕು. ಯಾವುದೋ ಒಂದು ರೀತಿಯಲ್ಲಿ ಮಿಥ್ಯೆ ಅನ್ನೋದು ವ್ಯವಹಾರಕ್ಕೆ ವಿಷಯ ಆಗುತ್ತೆ ಅಂತ ಸಾಧಿಸಿಕೊಟ್ರೆ ನಮಗೂ ಸಮ್ಮತ. ಅದು ಯಾವುದಾದ್ರು ಒಂದು ರೂಪದಲ್ಲಿ ಮಿಥ್ಯೆ ಅಂತ ಹೇಳ್ಬೋದು. ಘಟವನ್ನು ಪಟದ ರೂಪದಲ್ಲಿ ಮಿಥ್ಯೆ ಅಂತ ಹೇಳ್ತೀವಿ, ಪಟವನ್ನು ಘಟದ ರೂಪದಲ್ಲಿ ಮಿಥ್ಯೆ ಅಂತ ಹೇಳ್ತೀವಿ, ಅಶ್ವವನ್ನು ಗೋ ರೂಪದಲ್ಲಿ ಮಿಥ್ಯೆ ಅಂತ ಹೇಳ್ತೀವಿ, ಹೀಗೆಲ್ಲ ಹೇಳ್ತೀವಿ. ನೀವು ಆವಾಗ ಬ್ರಹ್ಮ, ಸತ್ಯವಾದ ಬ್ರಹ್ಮವನ್ನು ಜಡ ರೂಪದಿಂದ ಮಿಥ್ಯೆ ಅಂತ ಹೇಳ್ಬೋದು. ನಾವು ಅದನ್ನು ಹೇಳ್ಬೋದು, ಜಡವಲ್ಲ ಅಂತ ಹೇಳಿ ಜಡ ರೂಪದಲ್ಲಿ ಮಿಥ್ಯೆ, ಜಡ ಅಂತ ತಿಳ್ಕೊಂಡ್ರೆ ಮಿಥ್ಯೆ ಅಂತ ಮಿಥ್ಯಾಜ್ಞಾನ, ಅದು ಅಜ್ಞಾನವಾಗುತ್ತೆ, ಭ್ರಮೆ ಆಗುತ್ತೆ ಬ್ರಹ್ಮವನ್ನು. ಹೀಗೆ ಯಾವುದೋ ಒಂದು ರೂಪದಲ್ಲಿ ಎಲ್ಲವೂ ಮಿಥ್ಯೆ ಅನ್ನೋ ವ್ಯವಹಾರಕ್ಕೆ ವಿಷಯವಾಗುತ್ತೆ ಅಂತ ಹೇಳಿದ್ರೆ ಸಿದ್ಧ ಸಾಧನ ಅನ್ನೋ ದೋಷ. ನಾವು ಒಪ್ಕೊಂಡಿರೋ ವಿಷಯವೇ ಅದು, ನೀವೇನು ಅದು ಸಾಧಿಸ್ಬೇಕಾಗಿಲ್ಲ ಅದನ್ನು ಅಂತ ಇಲ್ಲಿ ಹೇಳ್ತಾರೆ. ಏವಂ ದೂರತಃ ಅಪಸರತಃ ಪಿತೆ ಉಕ್ತದೋಷಾನುಷಂಗ ದೃಢಂ ಸ್ಯಾತ್. ಎಷ್ಟೇ ದೂರ ಹೋದರೂ ಕೂಡ ಕಡೆಗೆ ಹೇಳಿದ ದೋಷಗಳು ನೀನು ಹಿಂದೆಯೇ ಬರುತ್ತೆ ಅಂತ ಹೇಳ್ತಾರೆ. ಉಕ್ತ ದೋಷ ಅನುಷಂಗ ದೃಢಂ ಸ್ಯಾತ್. ಅನುಷಂಗ ಹಿಂದಾಗಿ ಬರೋದು, ಅನುಸರಿಸ್ಕೊಂಡು ಬರೋದು. ಹೇಳಿದ ದೋಷಗಳು ನೀನು ಎಷ್ಟೇ ದೂರ ಹೋದರೂ ನಿನ್ನ ದೋಷ ಹಿಂಬಾಲಿಸ್ಕೊಂಡೇ ಬರ್ತಾ ಇರುತ್ತೆ ಅಂತ. ಸಕಲ ಪ್ರಮಾಣ ಪ್ರತ್ಯಕ್ಷಾದಿ ಸಕಲ ಪ್ರಮಾಣಗಳನ್ನು ಕಡೆಗಣಿಸಿ ಮನಸ್ಸೇ ಆಗಿ ವಾದ ಮಾಡುವವನು ದೋಷದಿಂದ ಪಾರಾಗಲು ಸಾಧ್ಯವೇ ಇಲ್ಲ ಅನ್ನೋದು ಹೇಳಿ ಮುಗಿಸ್ತಾರೆ ಇದನ್ನು. ಅದನ್ನು ಮುಂದಿನ ಇದೆಲ್ಲ ಹಿಂದೆ ಮಿಥ್ಯಾ ವಿಷಯವೇ. ಇನ್ನು ಮಿಥ್ಯಾತ್ವ ಮಿಥ್ಯನೇ ಸತ್ಯ, ಇದೆಲ್ಲ ಬೌದ್ಧರ ವಾದ ಮಾಡೋ ಹಾಗೆ. ಬೌದ್ಧರು ಹೇಳಿದ್ರು ಸರ್ವಂ ಶೂನ್ಯಂ ಅಂತ ಹೇಳಿದ್ರೆ, ಸರ್ವಂ ಶೂನ್ಯಂ ಅನ್ನೋ ವಾಕ್ಯ ಸತ್ಯವೇ ಶೂನ್ಯವೇ ಅಂತ ಕೇಳ್ತೀವಿ. ಸರ್ವಂ ಶೂನ್ಯಂ ಅನ್ನೋ ವಾಕ್ಯವು ಶೂನ್ಯವಾದರೆ ಸರ್ವಂ ಸತ್ಯವಾಗಬೇಕು. ಸರ್ವಂ ಶೂನ್ಯಂ ಅನ್ನೋದು ಮಿಥ್ಯೆ ಆದರೆ ಅದು ಎಲ್ಲ ಹೋಯ್ತು, ಎಲ್ಲ ಶೂನ್ಯ ಅನ್ನೋದು ಹೋಯ್ತಲ್ಲ. ಅವಾಗ ಇದೊಂದು ಸತ್ಯ ಉಳ್ಕೊಳ್ತು, ಸರ್ವಂ ಶೂನ್ಯಂ ಅನ್ನೋದು ಹೋಯ್ತು. ಅವನ ಮಾತಿಂದಾನೇ ಅವನ್ನೇ ಕಟ್ಟಾಕೋದು, ಅವ್ರು ಕಟ್ಟಾಕೋದು. ಆಳ್ವಾರು ಹೇಳ್ತಾರೆ, ನಮ್ಮ ಆಳ್ವಾರು ಹೇಳ್ತಾರೆ ಇದನ್ನು ಆ ರೀತಿ. ಅದನ್ನು ಮುಂದಿನ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ. ಸರ್ವ ಮಿಥ್ಯಾ ಅಂತ ಹೇಳೋದಿಲ್ಲ, ತುಚ್ಛತ್ವ ಅನ್ನೋದು ಹೇಳಿ ಸಾಧ್ಯಕ್ಕೆ ಆಗೋದಿಲ್ಲ ಅನ್ನೋದು ಈಗ ಶೂನ್ಯವಾದಿ ಮಾಧ್ಯಮಿಕ ಸಮ್ಮತಂ. ಅದು ಶೂನ್ಯವಾದಿಗಳು ಹೇಳುವಂಥ ತುಚ್ಛತ್ವ, ಸರ್ವಂ ತುಚ್ಛಂ ಅಂತ. ಗಗನ ಅರವಿಂದವು ಏವ ತಾದೃಶ ತುಚ್ಛತ್ವಸ್ಯ ಅಂಗೀಕಾರ. ಗಗನಾರವಿಂದ, ಶಶಶೃಂಗ ಇದೆಲ್ಲವೂ ಹಾಗೆ ನಿರಧಿಷ್ಠಾನ ಬ್ರಹ್ಮವಾದಿಭಿ ತೈರೇವ ಜಗತಃ ತುಚ್ಛತ್ವ ಅಂಗೀಕಾರ. ಬೌದ್ಧರು ನಿರಧಿಷ್ಠಾನ ಭ್ರಮವಾದಿಗಳು. ಅಧಿಷ್ಠಾನವು ಕೂಡ ತುಚ್ಛ ಶೂನ್ಯ ಅಂತ ಹೇಳೋದ್ರಿಂದ ಅಧಿಷ್ಠಾನವೇ ಇಲ್ಲದೆ ಭ್ರಮ ಬರ್ತಿದೆ, ಆದ್ದರಿಂದ ನಿರಧಿಷ್ಠಾನ ಭ್ರಮೆ. ಭವದ್ಭಿಹಿ ನಿರಧಿಷ್ಠಾನ ಭ್ರಮ ಅನಂಗೀಕಾರ. ಅಧಿಷ್ಠಾನ ಇರಲೇಬೇಕು ಭ್ರಮೆಗೆ, ಆದ್ದರಿಂದ ಬ್ರಹ್ಮ ಒಂದು ಸತ್ಯವಾಗಿರಬೇಕು ಅಂತ ಅದನ್ನು ಸಳ್ಳಿ ಹಾಕಿ ಬ್ರಹ್ಮ ಸತ್ಯತ್ವವನ್ನು ಸ್ಥಾಪನೆ ಮಾಡಬೇಕು. ನೈತದ್ಬುದ್ಧೇನ ಭಾಷಿತಂ ಇತಿ ಬೌದ್ಧ ವೈಲಕ್ಷಣ್ಯಂ ಅಂಗೀಕೃತಂ.
ಬ್ರಹ್ಮಾಧಿಷ್ಠಾನಕಃ, ಯಾಕೆಂದ್ರೆ ಬುದ್ಧರು ಇದು ಹೇಳಿಲ್ಲ, ಬ್ರಹ್ಮಸತ್ಯ ಅನ್ನೋದು ಹೇಳಲಿಲ್ಲ. ಆದ್ದರಿಂದ ಇದು ಬುದ್ಧ ಬೌದ್ಧಕ್ಕಿಂತ ಬೇರೆ ನಮ್ಮ ಮತ, ಬೌದ್ಧ ಮತವಲ್ಲ ಅಂತ ಹೇಳ್ತಾರೆ. ಬ್ರಹ್ಮಾಧಿಷ್ಠಾನಕಃ ಹಿ ಜಗದ್ಬ್ರಹ್ಮ ಉಚ್ಯತೆ ಭವತಾ, ಬ್ರಹ್ಮವೇ ಅಧಿಷ್ಠಾನ, ಜಗತ್ತು ಭ್ರಮೆ. ತತ್ಸಾಧನೆ ಅಪಸಿದ್ಧಾಂತಹ ನನು ತುಚ್ಛತ್ವಂ ನ ನಾಮಾನಿ ನ ನಾಮ ನ ನಾಮ ಅನಿರ್ವಚನೀಯತ್ವ. ತುಚ್ಛತ್ವಂ ಅಂತ ಹೇಳೋದು ಒಂದು ಹೆಸರಿಂದ ಹೇಳಕ್ಕಾಗೋದಿಲ್ಲ. ನಾಮ ಅನಿರ್ವಚನೀಯತ್ವ ಸರಸದ್ವಿಲಕ್ಷಣತ್ವ ರೂಪಂ ತತ್. ಸರಸದ್ವಿಲಕ್ಷಣ ಜಗತಃ ಪ್ರತೀಯಮಾನತ್ವಾತ್ ಅಸದ್ವಿಲಕ್ಷಣತ್ವ. ಇದು ಸತ್ ಅಂತ ಹೇಳಬೇಕು, ಜಗತ್ತು ಪ್ರತೀಯಮಾನವಾಗಿದ್ದರಿಂದ ಅಸತ್ ವಿಲಕ್ಷಣ ಅಂತ ಹೇಳಬೇಕು. ಬಾಧ್ಯಮಾನತ್ವಾಚ ಸದ್ವಿಲಕ್ಷಣ. ಈ ರೀತಿಯ ಮಿಥ್ಯಾತ್ವಂ ಅಸ್ಮತ್ ಸಮ್ಮತಂ ಸರಸದಿತರ. ಇದು ನಾವು ಒಪ್ಕೊಂಡಿದ್ದೀವಿ. ಸತ್ತಾಗಿದ್ರೆ ಸೃಷ್ಟಿಯಲ್ಲಿ ಅಸದ್ವಿಲಕ್ಷಣ, ಪ್ರಳಯದಲ್ಲಿ ಸದ್ವಿಲಕ್ಷಣ, ಹೀಗಿರಬೇಕು. ಆದ್ದರಿಂದ ಇದೆರಡರಲ್ಲೂ ಒಂದು ಒಪ್ಕೊಳ್ಬೇಕು. ಸರಸದ್ ಇತರತಾ ಸರಸದ್ ವಿಲಕ್ಷಣತ್ವಂ ವ್ಯಾಹತತ್ವಾದಿ ದುಸ್ಥ, ವ್ಯಾಘಾತಾದಿ ದೋಷಗ್ರಸ್ತ. ಸರಸದ್ ವಿಲಕ್ಷಣ ಅನ್ನೋದು ಮ್ಯೂಚುವಲ್ ಕಾಂಟ್ರಡಿಕ್ಷನ್ ಅಂತ, ವ್ಯಾಘಾತ ಅಂದರೆ ಪರಸ್ಪರ ವಿರೋಧ. ಜಗತಿ ಯತ್ಕಿಂಚಿದ್ ವಸ್ತು ಸದ್ರೂಪಂ ವಾ ಭವೇತ್ ಅಸದ್ರೂಪವಾ ಭವೇತ್. ಅಸದಿತಿ ವಾ ನಾಸ್ತಿ ವಾ ವಕ್ತವ್ಯ, ಅಸ್ತಿ ಇತಿ ವಾ ನಾಸ್ತಿ ಇತಿ ವಾ ವಕ್ತವ್ಯ. ಅಸ್ತಿ ನಾಸ್ತಿ ಶಬ್ದಕ್ಕೆ ಅದೇ ಅರ್ಥ. ಅತಃ ಸದಸದ್ರೂಪತ್ವಂ ಪರಸ್ಪರ ವಿರೋಧಾತ್ ಯಥಾ ನ ಸಂಭವತಿ. ಸತ್ಯ ಅಸತ್ ಎರಡು ಏಕರೂಪದಲ್ಲಿರೋದು ಸಾಧ್ಯವಾಗುವುದಿಲ್ಲ, ಪರಸ್ಪರ ವಿರೋಧವಾಗುತ್ತೆ. ಅದೇ ರೀತಿ ಸರಸದ್ ವಿಲಕ್ಷಣವೂ ಆಗೋದಿಲ್ಲ. ಸರಸದ್ ವಿಲಕ್ಷಣತ್ವಪಿ ವಿರುದ್ಧಮೇವ. ಸತ್ತು ಇಲ್ಲ, ಸತ್ತು ಇಲ್ಲ, ಸರಸದ್ ವಿಲಕ್ಷಣವೂ ಇಲ್ಲ, ಎರಡೂ ಇದೆ ಅಂತಾನು ಹೇಳೋಕ್ಕಾಗೋದಿಲ್ಲ. ಹೀಗೆ ಎಲ್ಲವೂ ಬೌದ್ಧರು ಹೇಳುವಂಥ ವಾದ ಅದು. ಚತುಷ್ಕೋಟಿ ವಿನಿರ್ಮುಕ್ತಂ ಅಂತ ಹೇಳಿ ತತ್ವಂ ಮಾಧ್ಯಮಿಕ ಜಗುಹು ಅಂತ ಹೇಳಿಬಿಟ್ಟು ಚತುಷ್ಕೋಟಿ ವಿನಿರ್ಮುಕ್ತಂ ನ ಸತ್ತನ್ ನಾಸತ್ ನ ಸರಸದ್ ವಿಲಕ್ಷಣಂ ನ ಸರಸತೆ ನ ಸತೆ ನಾಸತೆ ನ ಸರಸತೆ ನ ಸರಸದ್ ವಿಲಕ್ಷಣಂ ಹಾಗೆ ಹೇಳ್ತಾರೆ. ಆಕು ಇರೋದಿಲ್ಲ. ಚತುಷ್ಕೋಟಿ ವಿನಿರ್ಮುಕ್ತಂ ತತ್ವಂ ಮಾಧ್ಯಮಿಕ ವಿದುಹು ಅಂತ ಹೇಳಿಬಿಟ್ಟು ಚತುಷ್ಕೋಟಿ ವಿನಿರ್ಮುಕ್ತಂ ಯಾವುದು ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅವರು. ಆದ್ದರಿಂದ ಇಲ್ಲಿ ಸರಸದ್ ವಿಲಕ್ಷಣತ್ವ ಅನ್ನೋದು ವಿರೋಧ. ಹಾಗೆಯೇ ಸರಸತೆ ಅಂತ ಏಕರೂಪದಲ್ಲಿ ಹೇಳೋದು ವಿರುದ್ಧ. ಎರಡೂ ಕೂಡ ಹೇಳಕ್ಕೆ ಸಾಧ್ಯವಿಲ್ಲ, ಏಕಕಾಲದಲ್ಲಿ ಆಗೋದಿಲ್ಲ. ಅತಏವ ಭೇದಾಭೇದವಾದ ಸಿದ್ಧಾಂತೆ ಕುತ್ರಾಪಿ ನ ಸ್ವೀಕ್ರಿಯತೆ. ಭೇದಾಭೇದವಾದವು ಹಾಗೆಯೇ ವ್ಯಕ್ತ್ಯಾತ್ಮನ ಭೇದ ಜಾತ್ಯಾತ್ಮನ ಅಭೇದ ಅಂತ ಹೇಳಿ ಭೇದವು ಅಭೇದವು ಎರಡೂ ಏಕಕಾಲದಲ್ಲಿ ಇದೆ ಒಂದು ಪದಾರ್ಥದಲ್ಲಿ ಅಂದರೆ ಹೇಳಕ್ಕಾಗೋದಿಲ್ಲ ಅದು. ಆದ್ದರಿಂದ ಕುತ್ರಾಪಿ ಅಸಿದ್ಧಸ್ಯ ಸಾಧನಮಪಿ ನ ಸಂಭವತಿ ಅಸಿದ್ಧ ಚೇತ್ಯಾದಿ. ಯಾವುದು ಸಾಧನ ಆಗೋದಿಲ್ಲ, ಸಿದ್ಧವಾಗದೇ ಇರೋದನ್ನು ಸಾಧಿಸಕ್ಕಾಗೋದಿಲ್ಲ. ಅಸೌ ಸರಸದ್ ವಿಲಕ್ಷಣತಾ ಪರೇಶಾಂ ಏತತ್ ಸಿದ್ಧಾಂತಿನಾಂ ಅಸಿದ್ಧ ಅಪ್ರಸಿದ್ಧ ಚ ನ ಚ ಸಾಧ್ಯಸ್ಯ ಪರಸಮ್ಮತತ್ವೇ ಸಾಧನ ಪ್ರಯೋಗ ಕಿಮರ್ಥಃ. ಸಾಧ್ಯವೋ ಪರಸಮ್ಮತವಾಗಿದ್ದರೆ ಸಾಧನ ಪ್ರಯೋಗ ನ ಪರಸಮ್ಮತತ್ವೇ. ಪರ ಅಸಮ್ಮತ್ವತ್ವಾದೇವ ಕಿಲ ಸಾಧ್ಯತೆ. ಇನ್ನೊಬ್ರು ಒಪ್ಕೊಂಡೇ ಇರೋದ್ರಿಂದ ತಾನೇ ಸಾಧಿಸ್ತಾ ಇದ್ದೀವಿ, ಒಪ್ಕೊಂಡ್ಬಿಟ್ರೆ ಯಾಕೆ ಸಾಧಿಸ್ತೀವಿ ನಾವು ಅಂತಾರೋ. ಅತಃ ಕಥಮಸ್ಯ ದೋಷತ್ವಂ ಪಕ್ಷ ಅಸಮ್ಮತ್ವಾದೇವ ಸಾಧ್ಯತೆ, ಪಕ್ಷ ಅಸಮ್ಮತ್ಯಾದೇವ ಸಾಧ್ಯತೆ ನ ಚ ಕುತ್ರಾಪಿ ಅಸಮ್ಮತತ್ವಾತ್. ಸರ್ವಾರ್ಥ ಅಪ್ರಸಿದ್ಧಸ್ಯ ಸಾಧನೆತು ಸ್ವಪಕ್ಷಸ್ಯಾಪಿ ಅಸಂಭವೇನ ವ್ಯಾಪ್ತಿಗ್ರಹಣಸ್ಥಳ ಅಸಂಭವಾತ್. ಎಲ್ಲ ಕಡೆಯೂ ಯಾವುದು ಅಪ್ರಸಿದ್ಧವೋ ಅದನ್ನು ಸಾಧಿಸೋದಿಲ್ಲ ನಾವು. ನೀವು ಒಪ್ಕೊಳ್ದೇ ಇರೋದ್ರಿಂದ ನಾವು ಅದನ್ನು ಸಾಧಿಸ್ತೀವಿ ಅಂತ ಹೇಳ್ತಾರೆ. ನಾನು ಶುಕ್ತಿರಜತಾದೇಹೆ ಮಿಥ್ಯಾತ್ವಸ್ಯ ಸಿದ್ಧಾಂತೇಪಿ ಸಮತತ್ವಾತ್ ತಾದೃಶ ಮಿಥ್ಯಾತ್ವಮೇವ ಸಾಧ್ಯತೆ ಕೋ ದೋಷಃ ಭವತಿ ಅಂತ ಹೇಳ್ತಾರೆ. ಶುಕ್ತಿರಜತದಲ್ಲಿ ನೀವು ಒಪ್ಕೊಂಡಿದ್ದೀರಾ ಮಿಥ್ಯಾತ್ವ, ಆದ್ದರಿಂದ ಅಂತಹ ಮಿಥ್ಯಾತ್ವವನ್ನೇ ನಾವು ಸಾಧಿಸ್ತೀವಿ ಅಂತ ಹೇಳಿದ್ರೆ ಅನಾತ್ಮನ ಭಿನ್ನೇನ ಸ್ವರೂಪೇಣ ವೇದ್ಯತ್ವಾದಿಕಂ ಭವದನಭಿಮತಃ ತವ ಅಸಮ್ಮತಂ. ಭಿನ್ನೇನ ಸ್ವರೂಪೇಣ ವೇದ್ಯತ್ವಾದಿಕಂ ತವ ಭವದ ಅಸಮ್ಮತಂ ಸ್ವಸ್ವರೂಪೇಣ ಅವೇದ್ಯತ್ವಂ ಆದಿಪದಾರ್ಥಕ. ಶುಕ್ತೇಃ ಶುಕ್ತಿತ್ವೇನ ಅವೇದ್ಯತ್ವಂ ರಜತತ್ವೇನ ವೇದ್ಯತ್ವಂ ವಾ ಮಿಥ್ಯಾತ್ವಂ
ಅಸ್ಮತ್ ಸಮ್ಮತಂ. ಇದು ನಮಗೆ ಒಪ್ಕೊಂಡಿರುವಂತಹದ್ದು. ಶುಕ್ತಿಯಲ್ಲಿ ರಜತ ಅಂತ ಒಪ್ಕೊಳ್ಳೋದು ಮಿಥ್ಯೆ. ಆದ್ದರಿಂದ ಶುಕ್ತಿತ್ವ ಅನ್ನೋದು ಒಪ್ಕೊಳ್ಳದೆ ಇರೋದು ಕೂಡ ಮಿಥ್ಯೆ. ಶುಕ್ತಿತ್ವೇನ ಅವೇದ್ಯತ್ವ, ರಜತತ್ವೇನ ವೇದ್ಯತ್ವ. ಶುಕ್ತಿ ಅಂತ ಅದನ್ನು ತಿಳಿದೆ, ರಜತ ಅಂತ ತಿಳಿಯೋದು ಮಿಥ್ಯೆ ಅನ್ನೋದು ನಾವು ಒಪ್ಕೊಂಡಿದ್ದೀವಿ. ಅದರಲ್ಲಿ ಆದ್ಯಂ ಅಖ್ಯಾತಿ, ದ್ವಿತೀಯಂ ಅನ್ಯಥಾ ಅಖ್ಯಾತಿ. ಅಂದರೆ ಅಖ್ಯಾತಿ ಅಂದರೆ ಇರೋದು ತಿಳಿದೇ ಇರೋದು. ನಮಗೆ ಶುಕ್ತಿಯನ್ನು ತಿಳಿದೇ ಇರೋದು ಅಖ್ಯಾತಿವಾದ ಅಂತ ಹೇಳಲ್ಪಡುತ್ತೆ. ಶುಕ್ತಿಯನ್ನು ರಜತ ಅಂತ ತಿಳಿಯೋದು ಅನ್ಯಥಾ ಅಖ್ಯಾತಿ ಅಂತ ಹೇಳಲ್ಪಡುತ್ತೆ. ಇವ್ರು ಹೇಳೋದು ಅನಿರ್ವಚನೀಯತಾ ಖ್ಯಾತಿ ಅಂತ ಅದ್ವೈತವಾದ. ಅನಿರ್ವಚನೀಯ ಖ್ಯಾತಿವಾದಿನಃ ತೇ ಉಭಯಮಪಿ ಅಸಮ್ಮತತ್ವಾತೇನ ಸಾಧ್ಯಂ ಭವಿತುಮರ್ಹತಿ ಸಾಧ್ಯತ್ವೇ ಚ ಅಪಸಿದ್ಧಾಂತಃ ಸ್ಪಷ್ಟಃ. ಆದ್ದರಿಂದ ನಿಮಗೆ ಎರಡೂ ಕೂಡ ಸಮ್ಮತವಲ್ಲ. ಅಖ್ಯಾತಿಯೂ ಇಲ್ಲ, ಅನ್ಯಥಾಖ್ಯಾತಿಯೂ ಇಲ್ಲ. ಅನಿರ್ವಚನೀಯ ಖ್ಯಾತಿ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ. ಅನಿರ್ವಚನೀಯತಾ ಖ್ಯಾತಿವಾದ ಅಂತ ಅವ್ರದ್ದು. ಆದ್ದರಿಂದ ಅದು ನಾವು ಎಲ್ಲ ಅಖ್ಯಾತಿ ಸಂಬಂಧಿತ ಯಥಾರ್ಥ ಖ್ಯಾತಿ ಅಂತ ಹೇಳ್ತೀವಿ. ಇಲ್ಲ ಯಥಾರ್ಥ ಖ್ಯಾತಿ ಅಥವಾ ಅನ್ಯಥಾಖ್ಯಾತಿ ಸಂಬಂಧಿತ ಯಥಾರ್ಥ ಖ್ಯಾತಿ, ಹಾಗೆ ಹೇಳಬೇಕು. ಆ ರೀತಿ ಯಥಾರ್ಥ ಜ್ಞಾನಂ ಸರ್ವಂ ಜ್ಞಾನಂ ಯಥಾರ್ಥಂ ಅಂತ ಭಾಷೆಗಾರರು ಸ್ಥಾಪನೆ ಮಾಡ್ತಾರೆ. ಇದು ಅನಿರ್ವಚನೀಯತಾ ಖ್ಯಾತಿ ಅಂತ ಹೇಳೋದು. ಅನಿರ್ವಚನೀಯ ಅಂತ ಹೇಳೋಕ್ಕಾಗೋದಿಲ್ಲ, ಹೀಗೆ ಅಂತ ಹೇಳೋದಿಲ್ಲ. ಸರಸದ ಅನಿರ್ವಚನೀಯಂ ಅಂತ ಅದನ್ನು ಹೇಳ್ತಾರೆ. ಅದನ್ನು ಮುಂದೆ ಈ ಶ್ಲೋಕದಲ್ಲಿ ಸ್ವಲ್ಪ ಇದೆ ಭಾಗ, ಸುಮಾರು ಭಾಗ ಇದನ್ನು ವಿಚಾರ ಮಾಡ್ತಾರೆ. ಎಲ್ಲ ಮಿಥ್ಯಾತ್ವದ ಖಂಡನೆ. ಮಿಥ್ಯಾತ್ವ ಅನ್ನೋಕ್ಕೆ ಹೇಗೆ ಲಕ್ಷಣ ಹೇಳಕ್ಕೆ ಸಾಗೋದಿಲ್ಲ, ಹೇಗೆಲ್ಲ ವಾದ ಮಾಡಿದ್ರು ಅದರಲ್ಲಿ ಏನೇನು ದೋಷಗಳಿದೆ, ಅದರಲ್ಲಿ ಏನೇನು ಪಕ್ಷಗಳನ್ನು ಹಾಕೋಬೋದು, ಹೇಗೆಲ್ಲ ಲಕ್ಷಣಗಳು ಹೇಳಕ್ಕೆ ಸಾಧ್ಯ, ಅದರಲ್ಲೆಲ್ಲ ಏನೇನು ದೋಷ ಬರುತ್ತೆ, ಇದನ್ನೆಲ್ಲ ಅನುಭವವನ್ನು ಇಟ್ಟುಕೊಂಡು ಪ್ರಮಾಣಗಳನ್ನು ಇಟ್ಟುಕೊಂಡು ಅದರ ವಿಷಯವನ್ನು ಇಲ್ಲಿ ವಿಚಾರ ಮಾಡ್ತಾರೆ. ವಿದೇಶದಲ್ಲಿ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಮಿಥ್ಯಾ ಶಬ್ದದ ವಿಷಯದಲ್ಲಿ. ಅದನ್ನು ಮುಂದುವರ್ಸೋಣ ಅಂತ ಹೇಳಿ ನಿಲ್ಲಿಸ್ಕೊಳ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.